ನಮಸ್ತೆ ಕರ್ನಾಟಕ. ಫಸ್ಟ್ ಟೈಮು ಡೌಟ್ ಕ್ಲಾರಿಫಿಕೇಷನ್ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆಂದರೆ ಸೇಮ್ ಡೌಟ್ಸು ರಿಪೀಟ್ ಆಗ್ತಾ ಇದೆ, ಎಲ್ಲರಿಗೂ ಆನ್ಸರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ನಾಳೆ ನಾಡಿದ್ದು ಇದೇ ಡೌಟ್ಸೇ ನಿಮಗೂ ಬರುತ್ತೆ. ಹಾಗಾಗಿ ಈ ಡೌಟ್ಸ್ ಇಟ್ಕೊಂಡೇ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ಓನ್ಲಿ ಫಾರ್ ಕ್ಲಾರಿಫಿಕೇಷನ್ ಪರ್ಪಸ್. ಸೊ ನಿಮಗೂ ಈ ಡೌಟ್ ಬಂದಿದ್ದರೆ ಕ್ಲಾರಿಫೈ ಆಗಲಿ ಅಂತ. ಸೊ ಇಲ್ಲೊಂದು ಕ್ವಶನ್ ಇದೆ, ಸರ್ ಇಫ್ ಇನ್ ಫಸ್ಟ್ ರೌಂಡ್ ಐ ಗಾಟ್ BDS ಕಾಲೇಜ್, ಐ ಪುಟ್ ಚಾಯ್ಸ್ 2 and pay the BDS college fee, do I need to pay the caution deposit of 1 lakh for getting medical college in second round? ನಿಮಗೆ ಇಂಜಿನಿಯರಿಂಗ್ ಅಲಾಟ್ ಆಗಿರಲಿ, BDS ಅಲಾಟ್ ಆಗಿರಲಿ, ಯಾವುದೇ ಕೋರ್ಸ್ ಅಲಾಟ್ ಆಗಿರಲಿ, ಸೆಕೆಂಡ್ ರೌಂಡ್ ಮೆಡಿಕಲ್ ಕೌನ್ಸಿಲಿಂಗ್ ಹೋಗಬೇಕಾದ್ರೆ 1 ಲಕ್ಷ ರೂಪಾಯಿಗಳನ್ನ ಕಾಷನ್ ಡೆಪಾಸಿಟ್ ಆಗಿ ಇಡಲೇಬೇಕು. ನೀವು ಚಾಯ್ಸ್ 2 ಕೊಟ್ಟರೆ ಖಂಡಿತ ನೀವು BDS ಅಲ್ಲಿ ಫುಲ್ ಫೀಸ್ ಕಟ್ಟಿರ್ತೀರಾ. ನೀವೇ ಹೇಳ್ತಿದ್ದೀರಾ 5 ಲಕ್ಷ ಕಟ್ಟಿರ್ತೀವಿ ಅಂತ. 5 ಲಕ್ಷ BDS ಸೀಟು ಹೋಲ್ಡ್ ಮಾಡೋದಕ್ಕೆ. ಇನ್ನು 1 ಲಕ್ಷ ನೀವು ಕಟ್ಟಬೇಕಾಗಿರೋದು ಮೆಡಿಕಲ್ ಸೆಕೆಂಡ್ ರೌಂಡ್ಗೆ ಎಲಿಜಿಬಿಲಿಟಿ ತಗೊಳ್ಳೋದಕ್ಕೆ. ಮೆಡಿಕಲ್ ಸೆಕೆಂಡ್ ರೌಂಡ್ಗೆ ಎಲಿಜಿಬಿಲಿಟಿ ಯಾರಿಗಾದರೂ ಬೇಕು ಅಂದರೆ 1 ಲಕ್ಷ ಕಟ್ಟಲೇಬೇಕು. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಚಾಯ್ಸ್ 1 ಕೊಟ್ಟರೆ ಮೆಡಿಕಲಲ್ಲಿ ಅಡ್ಮಿಷನ್ ಆಗ್ತೀರಾ, ಚಾಯ್ಸ್ 2 ಕೊಟ್ಟರೆ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತೀರಾ, ಆ ಕಾಲೇಜ್ದು ಫೀಸ್ ಕಟ್ಟಿರ್ತೀರಾ. ಬಟ್ ಚಾಯ್ಸ್ 3 ಕೊಟ್ಟಿರೋರು 1 ಲಕ್ಷ ಫೀಸ್ ಕಟ್ಟಲೇಬೇಕು. BDS ಸಿಕ್ಕಿದ್ರೆ BDS ಫೀಸ್ ಕಟ್ಟಿ 1 ಲಕ್ಷ ಕಟ್ಟಿ ಎಲಿಜಿಬಿಲಿಟಿ ತಗೋಬೇಕು. ಇಂಜಿನಿಯರಿಂಗ್ ಅಲಾಟ್ ಆದರೆ ಮಾತ್ರ ಅವರು ಚಾಯ್ಸ್ 2 ಕೊಟ್ಟರೆ ಫೀಸ್ ಕಟ್ಟೋ ಅಗತ್ಯ ಇಲ್ಲ. ಬಟ್ ಇಲ್ಲಿ 1 ಲಕ್ಷ ಮೆಡಿಕಲ್ ಕೌನ್ಸಿಲಿಂಗ್ಗೆ 1 ಲಕ್ಷ ಕಾಷನ್ ಡೆಪಾಸಿಟ್ ಕೊಡಲೇಬೇಕು. ಎಲ್ಲ ಕ್ಯಾಟಗರಿಯವರು ಕೊಡಲೇಬೇಕು. ಇನ್ನೊಬ್ರು ಕ್ವಶನ್ ಕೇಳ್ತಿದ್ರು, ಎಸ್ ವ್ಯಾಸ ಅಂಡ್ ಸಪ್ತಗಿರಿ ವಿಚ್ ಕಾಲೇಜ್ ಇಸ್ ಬೆಟರ್ ಅಂತ. ಇದರಲ್ಲಿ ಯಾವುದು ಬೆಟ್ರು ಗಿಟ್ರು ಅಂತ ಈ ತೂಕ ಹಾಕಿ ಹೇಳಲಿಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ಎಸ್ ವ್ಯಾಸ ಅನ್ನೋದು ಹೊಸ ಯೂನಿವರ್ಸಿಟಿ. ಅವ್ರು ತುಂಬ ಚೆನ್ನಾಗೂ ಮಾಡ್ಬೋದು, ಚೆನ್ನಾಗಿ ಮಾಡದೇ ಇರ್ಬೋದು. ಮುಂದೆ 4 ವರ್ಷ ಆದಮೇಲೆ ಹೇಗೆ ನಡೆಸ್ತಾರೆ ಅವರನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ನೀವು ಸಪ್ತಗಿರಿ ಬಗ್ಗೆ ಯಾಕೆ ಕೇಳ್ತಾ ಇದ್ದೀರಾ ಅಂತ ನೀವೇ ಹೇಳಿರಾಗೆ ಅಲ್ಲಿ ಇಂಟೇಕ್ ಜಾಸ್ತಿ ಇದೆ ಅಂತ. ಅವ್ರ ಕೆಪಾಸಿಟಿ ಇದೆ ಅಂತ ಅವ್ರು ಇಂಟೇಕ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅವ್ರು 3,000 ಚಿಲ್ಲರೆ ಇದೆ ಅಂತ ನೀವೇ ಹೇಳ್ತಿದ್ದಾರಲ್ಲ, 3,000 ಜನ ಅಡ್ಮಿಟ್ ಆಗ್ತಾರೆ ನೋಡಿ. ಅಂದರೆ ಅವ್ರ ಮೇಲೆ ನಂಬಿಕೆ ಇದೆ ಅಂತ. ಸೊ ಅವ್ರು 3,000ಕ್ಕೆ ಪ್ಲೇಸ್ಮೆಂಟು ಅವ್ರು ಕೊಟ್ಟರೆ ಮುಂದೆ ಸರ್ವೈವ್ ಆಗುತ್ತೆ. ಸಪ್ತಗಿರಿ ಯೂನಿವರ್ಸಿಟಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ನೀವು ನೋಡ್ಬೇಕು ಇನ್ಫ್ರಾಸ್ಟ್ರಕ್ಚರ್ ಹೇಗೆ ಬರ್ತಿದೆ ಅಂತ. ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಇನ್ವೆಸ್ಟ್ ಮಾಡಿ ಅವರು 1 ವರ್ಷ 5 ವರ್ಷ 10 ವರ್ಷದಲ್ಲಿ ಕ್ಲೋಸ್ ಮಾಡ್ಕೊಂಡು ಹೋಗೋದಿಲ್ಲ. ನೀವು 4 ವರ್ಷ ಮಾತ್ರ ಅಲ್ಲಿರ್ತೀರಾ. ಬಟ್ ಯೂನಿವರ್ಸಿಟಿ ಅನ್ನೋದು 100 ವರ್ಷ ಇರಬೇಕು. ಸೊ ಪ್ಲೇಸ್ಮೆಂಟ್ ಅವರು ಕೊಟ್ಟರೆ ನೆಕ್ಸ್ಟ್ ಇಯರು ಅವ್ರಿಗೆ ಚೆನ್ನಾಗಿ ಅಡ್ಮಿಷನ್ ಆಗೋದು. ನಿಮಗಿಂತ ಜಾಸ್ತಿ ಅವರು ಪ್ರಯತ್ನ ಪಡ್ತಾರೆ ಪ್ಲೇಸ್ ಮಾಡೋದಕ್ಕೆ. ಇನ್ನು ಎಸ್ ವ್ಯಾಸ ಹೇಗೆ ಏನು ಅನ್ನೋದು ಹೇಳಲಿಕ್ಕೆ ಬರೋದಿಲ್ಲ. ಒಳ್ಳೆ ಕ್ಯಾಂಪಸಲ್ಲಿದೆ, ಗ್ಲೋಬಲ್ ಸಿಟಿ. ಮೊದಲು ಗ್ಲೋಬಲ್ ವಿಲೇಜ್ ಆಗಿತ್ತು, ಈಗ ಗ್ಲೋಬಲ್ ಸಿಟಿ. ಯಾಕೆಂದರೆ ಎಸ್ ವ್ಯಾಸ ಅವರು ಇವರು ಯೋಗ ಅದರಲ್ಲೆಲ್ಲ ತುಂಬ ಚೆನ್ನಾಗೇ ಇದೆ, ಒಳ್ಳೆ ಹೆಸರಿದೆ. ಇಂಜಿನಿಯರಿಂಗ್ ಹೇಗೆ ನಡೆಸ್ತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ನಾನು ಅದರ ಪಕ್ಕನೇ ಇದ್ದೀನಿ, ಎಸ್ ವ್ಯಾಸ ಯೂನಿವರ್ಸಿಟಿ ಪಕ್ಕನೇ ಕೆಲಸ ಮಾಡ್ತೀನಿ, ಅದರ ಪಕ್ಕದ ಮನೆಯೇ ಇದೆ. ಬಟ್ ಅದರ ಡೆವಲಪ್ಮೆಂಟ್ಸ್ ಏನು ನನಗಂತೂ ಗೊತ್ತಿಲ್ಲ. ಸೊ ಈ ಥರ ಬೇರೆ 2 ಡಿಫರೆಂಟ್ ಕ್ಯಾಟಗರಿ ಕಾಲೇಜಸ್ನ ಸ್ವಲ್ಪ ಕಂಪೇರ್ ಮಾಡೋದು ಕಷ್ಟ ಆಗುತ್ತೆ. ಸಪ್ತಗಿರಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ನಡೆಸಿ ಮೆಡಿಕಲ್ ಕಾಲೇಜು ನಡೆಸ್ತಿದ್ದಾರೆ. ಹೇಗೆ ಮಾರ್ಕೆಟಲ್ಲಿ ಉಳ್ಕೋಬೇಕು, ಹೇಗೆ ಸರ್ವೈವ್ ಆಗಬೇಕು ಅನ್ನೋದು ಗೊತ್ತು ಅವ್ರಿಗೆ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್, ಈ ಕ್ವಶನ್ ತುಂಬ ರಿಪೀಟ್ ಆಗ್ತಾನೆ ಇದೆ, ಫುಲ್ ಪೇ ಬ್ಯಾಂಕ್ನಲ್ಲಿಯೇ ಮಾಡಬೇಕಾ ಅಂತ. ಆಮೇಲೆ ಕೆಲವರು ಇನ್ನೂ ಕೇಳ್ತಿದ್ರು ಪಾರ್ಟ್ ಪೇಮೆಂಟು ಇದೆಯಾ ಅಂತ, EMI ಥರ ಏನು ಇದೆಯಾ ಅಂತ. ಆ ಥರದ್ದು ಏನೂ ಇಲ್ಲ. ಏನು ಫೀಸ್ ನಿಮ್ಮ ಅಲಾಟ್ಮೆಂಟ್ ಆರ್ಡ್ರಲ್ಲಿ ಮೆನ್ಷನ್ ಮಾಡಿರ್ತಾರೋ ಅಷ್ಟು ಫೀಸ್ನು ನೀವು ಬ್ಯಾಂಕಲ್ಲಿ ಕಟ್ಟಬೇಕು, ಇಲ್ಲ ಆನ್ಲೈನಲ್ಲಿ ಕಟ್ಟಬೇಕು. ಇನ್ನೇನು ಫಸ್ಟ್ ರೌಂಡ್ ರಿಸಲ್ಟ್ ಬಂದ್ಬಿಡುತ್ತೆ. ನೀವೇನಾದರೂ ಅಡ್ಮಿಷನ್ ಆಗೋ ಮನಸ್ಥಿತಿಯಲ್ಲಿದ್ದರೆ ದಯವಿಟ್ಟು ಬ್ಯಾಂಕ್ಗೆ ದುಡ್ಡು ಕಟ್ಟಿ ನಿಮ್ಮ ಅಕೌಂಟಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ. ಈಗ ತುಂಬ ಟೈಮ್ ಇದೆ, ಆಗ ಓಡಾಡಬೇಡಿ. ಸೊ ಫುಲ್ ಪೇ ಬ್ಯಾಂಕ್ನಲ್ಲೇ ಮಾಡಬೇಕು 100%. So do we have to go to KA office after fee payment to submit documents? ಮೆಡಿಕಲ್ ಸ್ಟೂಡೆಂಟ್ಸು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟು, ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ ಸಿಕ್ಕಿದ್ರೆ KA ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ಇನ್ನು ಬೇರೆ ಯಾರೂ KA ಹೋಗೋ ಅಗತ್ಯ ಇಲ್ಲ. BSc ನರ್ಸಿಂಗ್ ಅವರು ಎಷ್ಟು ಫೀ ಪೇ ಮಾಡಬೇಕು, ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೇ ನಿಮ್ಗೆ ತೋರಿಸಿರುತ್ತೆ. ವೆದರ್ ಇಟ್ ಈಸ್ ಮೆಡಿಕಲ್, ಇಂಜಿನಿಯರಿಂಗ್, ನರ್ಸಿಂಗ್ ಯಾವುದೇ ಆಗಿರಲಿ, ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅಲ್ಲಿ ಆ ಕಾಲೇಜಲ್ಲಿ ಫೀಸ್ ಎಷ್ಟಿರುತ್ತೆ ಅಂತ. ಬಟ್ ಈಗ ಇಷ್ಟು ಲೇಟಾಗಿ ಯಾಕೆ ನಿಮಗೆ ಫೀಸ್ ಎಷ್ಟು ಏನು ಅಂತ ಕೇಳ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. ನೆಕ್ಸ್ಟು, ಸರ್ ಮೇಕ್ ಎ ವಿಡಿಯೋ ಆನ್ SC/ST ಕ್ಯಾಟಗರಿ ಫೀಸ್ ಲೈಕ್ ಓನ್ಲಿ 750. ಈ ಫೀಸ್ದು ಡಾಕ್ಯುಮೆಂಟೇ ರಿಲೀಸ್ ಮಾಡಿದ್ದಾರೆ. KA ಅಫಿಷಿಯಲ್ ವೆಬ್ಸೈಟಲ್ಲೇ ಡಾಕ್ಯುಮೆಂಟ್ ಇದೆ. ಯಾರ್ಯಾರು ಕ್ಯಾಟಗರಿ 1ಗೆ ಎಷ್ಟು ಕಟ್ಟಬೇಕು, SC/STಗೆ ಎಷ್ಟು ಕಟ್ಟಬೇಕು, ಅವ್ರ ಆ್ಯನ್ಯಲ್ ಇನ್ಕಮ್ ಎಷ್ಟಿದ್ರೆ ಎಷ್ಟು ಕಟ್ಟಬೇಕು ಅನ್ನೋದು ಮೊದಲೇ ಮೆನ್ಷನ್ ಆಗಿದೆ. ಹಾಗಾಗಿ ದಯವಿಟ್ಟು KA ವೆಬ್ಸೈಟಿಂದ ಅಥೆಂಟಿಕ್ ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು ತುಂಬ ಜನ ಕೇಳ್ತಿರೋ ಕ್ವಶನ್ ಏನಂದರೆ ಬ್ಯಾಂಕ್ ಡೀಟೇಲ್ಸ್ ತಪ್ಪಾಗಿ ಕೊಟ್ರಿ ಅಂತ. ಓಕೆ, ನಾನು ಒಪ್ಕೋತೀನಿ. ಬಟ್ ನನ್ನ ಪರ್ಸನಲ್ ಆಗಿ ಯಾಕೆ ತಪ್ಪು ಕೊಡ್ತೀರಾ?
ಇಷ್ಟು ಮಾಡ್ಲಿಕ್ಕೆ ಬರೋಲ್ವಾ? ನೀವು ಪ್ರೊಫೆಷನಲ್ ಕೋರ್ಸ್ ಸ್ಟಾರ್ಟ್ ಮಾಡಕ್ಕೆ ಬರ್ತಾ ಇದ್ದೀರಾ, ಇಂಜಿನಿಯರಿಂಗು, ಮೆಡಿಕಲ್ಲು, ಡೆಂಟಲ್ಲು, ಆರ್ಕಿಟೆಕ್ಚರು, ಎಟ್ಸೆಟ್ರಾ ಎಟ್ಸೆಟ್ರಾ. ಆಫ್ಟರ್ ಆಲ್ ಒಂದು ಬ್ಯಾಂಕ್ ಡೀಟೇಲ್ಸ್, ಬ್ಯಾಂಕ್ ಅಕೌಂಟ್ ನಂಬರು, IFSC ಕೋಡೇ ತಪ್ಪು ಮಾಡ್ತೀರಾ ಅಂದರೆ ಹೇಗೆ? ಮುಂದೆ ನೀವು ಇಂಜಿನಿಯರು, ಡಾಕ್ಟರ್ ಆದರೆ ನೀವು ತಪ್ಪು ಮಾಡಲ್ಲ ಅಂತ ಏನು ಗ್ಯಾರಂಟಿ? ಓಕೆ, ಈಗ ತಪ್ಪು ಮಾಡಿದ್ದೀರಾ, ಏನೂ ತೊಂದರೆ ಇಲ್ಲ, ತಲೆ ಕೆಡ್ಸ್ಕೊಬಿಡಿ. KE ಅವ್ರಿಗೆ ನೀವು ಫೀಸ್ ಕಟ್ಟೋದು ಇಂಪಾರ್ಟೆಂಟ್ ಅಷ್ಟೇ. ನಿಮ್ಮ ಬ್ಯಾಂಕ್ ಯಾವ ಬ್ಯಾಂಕಲ್ಲಾದ್ರೂ ಇರಲಿ, SBI, ಕೆನರಾ, ಕರ್ನಾಟಕ, ಯಾವುದಾದ್ರೂ ಬ್ಯಾಂಕಲ್ಲಿ, HDFC, ಯಾವ ಬ್ಯಾಂಕಲ್ಲಾದ್ರೂ ಇರಲಿ, ಆ ಬ್ಯಾಂಕ್ ಹೋಗಿ ನೀವು ಚಲನ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ, ಅದು ತೋರಿಸಿದ್ರೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಅದೇನು ತೊಂದರೆ ಇಲ್ಲ. ನೆಕ್ಸ್ಟ್ ಇನ್ನೊಂದು ಜನ ಕ್ವಶನ್ ಕೇಳ್ತಿದ್ರು, ನಮ್ಮ ಪೇರೆಂಟ್ಸ್ ಅಕೌಂಟಿಂದ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ನಮ್ಮ ರಿಲೇಟಿವ್ ಅಕೌಂಟಿಂದ ಮಾಡ್ಬೋದು ಅಂತ? ಖಂಡಿತ ಮಾಡ್ಬೋದು. ಈಗ ನಿಮ್ಮ ಹತ್ರ ದುಡ್ಡಿರಲ್ಲ ಅಂದ್ಕೊಳ್ಳಿ, ಯಾರೋ ಬೇರೆ ಅಕೌಂಟಿಂದ ಮಾಡಿಕೊಡ್ತಾರೆ ನಿಮಗೆ. ಸಾಲ ಅಂದ್ಕೊಳ್ಳಿ, ನಿಮ್ಮ ಅಕೌಂಟಿಂದನೇ ಹೋಗಬೇಕು ಅಂತ ಏನೂ ಇಲ್ಲ. KE ಅವರಿಗೆ ಫೀಸ್ ಬರಬೇಕು. ನಿಮ್ಮ ಅಕೌಂಟ್, ಸ್ಟೂಡೆಂಟಲ್ಲಿ ಅಕೌಂಟ್ ಎಲ್ಲಿರುತ್ತೆ? ತುಂಬ ಜನಕ್ಕೆ ಸ್ಟೂಡೆಂಟ್ಸ್ ಅಕೌಂಟೇ ಇರೋದಿಲ್ಲ. ನೆಕ್ಸ್ಟ್ ಪೇರೆಂಟ್ ಅಕೌಂಟ್ಸಲ್ಲಿ ದುಡ್ಡು ಇಲ್ಲ ಅಂದರೆ ಅವ್ರು ರಿಲೇಟಿವ್ ಅಕೌಂಟಿಂದ ಮಾಡ್ತಾರೆ, ಪಕ್ಕದ ಮನೆಯವರ ಅಕೌಂಟಿಂದ ಮಾಡ್ತಾರೆ, ಯಾರಾದರೂ ಹೆಲ್ಪ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ. ನಿಮಗೆ ಅಲಾಟ್ಮೆಂಟ್ ಆರ್ಡರ್ ಬಂದಮೇಲೆ ದುಡ್ಡು ಯಾರ ಬ್ಯಾಂಕಲ್ಲಿ ಯಾವ ಅಕೌಂಟಲ್ಲಿ ಇರುತ್ತೋ ಅಲ್ಲಿ ಹೋಗಿ ಟ್ರಾನ್ಸ್ಫರ್ ಮಾಡಿ. ನೆಕ್ಸ್ಟು, ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಸ್ ಬೆಟ್ರಾ, ಡಾನ್ ಬಾಸ್ಕೋ ಇಸ್ ಬೆಟರಾ? ಆಲ್ಮೋಸ್ಟ್ ಆಲ್ ಸೇಮ್ ಕ್ಯಾಡರೇ ಇರುತ್ತೆ. ಈ ಕ್ವಶನ್ ಅಂತೂ ನನಗೆ ಮೋಸ್ಟ್ಲಿ 2 ತಿಂಗಳಿಂದ ಬರ್ತಾ ಇದೆ. ಸಾಯಿ ವಿದ್ಯಾ ಬೆಟ್ರಾ, ಏಟ್ರಿಯಾ ಬೆಟ್ರಾ? ಸಾಯಿ ವಿದ್ಯಾ ಬೆಟ್ರಾ, ಡಾನ್ ಬಾಸ್ಕೋ ಬೆಟರಾ? ಎರಡೂ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಎಷ್ಟೊಂದು ವರ್ಷಗಳಿಂದ ಓದ್ತಾ ಇದ್ದಾರೆ, ಕೆಲಸಗಳು ಹೋಗ್ತಾ ಇದ್ದಾರೆ, ಹೈಯರ್ ಸ್ಟಡೀಸ್ಗೆ ಹೋಗ್ತಾ ಇದ್ದಾರೆ. ಇದರಲ್ಲಿ ಬೆಸ್ಟು ಬೆಟ್ರು ಅಂತ ತೂಕ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನನ್ನ ಪರ್ಸ್ನಲ್ ಒಪಿನಿಯನ್ ಏನೋ ಹೇಳ್ಬಿಡ್ತೀನಿ, ಬಟ್ ನಿಮ್ಗೆ ಅದು ಇಷ್ಟ ಆಗದೆ ಇರ್ಬೋದು, ಇಲ್ಲ ಬೇರೆಯವರು ಇನ್ನೊಂದೇನೋ ಹೇಳ್ಬೋದು. ಸೊ ಆಲ್ಮೋಸ್ಟ್ ಸೇಮ್ ಸ್ಟ್ಯಾಂಡರ್ಡ್ಸಲ್ಲಿರೋ ಕಾಲೇಜಲ್ಲಿ ತಲೆ ಕೆಡ್ಸ್ಕೊಬಿಡಿ. ನಿಮ್ಗೆ ಬೇರೆ ಪ್ಯಾರಾಮೀಟರ್ ನೋಡ್ಕೊಳ್ಳಿ, ನಿಮ್ಮ ಮನೆಗೆ ಹತ್ರ ಇರೋದು ಅದು ಇದು ನೋಡಿಕೊಂಡು ಅಡ್ಮಿಟ್ ಆಗಿ. Sir, so can we pay the challan from our relatives' bank account? Please reply. My parents don't have checkbook. ಚೆಕ್ ಅಂತೂ ಏನು ಉಪಯೋಗನೇ ಇಲ್ಲ ಬಿಡಿ. ಸೊ ನೀವು ರಿಲೇಟಿವ್ಸ್ ಬ್ಯಾಂಕ್ ಅಕೌಂಟು, ಫ್ರೆಂಡ್ಸ್ ಬ್ಯಾಂಕ್ ಅಕೌಂಟು, ಯಾವುದೋ ಒಂದು ಬ್ಯಾಂಕ್ ಅಕೌಂಟಿಂದ ದುಡ್ಡು ಹೋಗ್ಬೇಕಷ್ಟೇ. ಎಲ್ಲಿಂದ ಬಂತು ಅಂತ ಅವ್ರು ಏನು ಕೇಳೋದಿಲ್ಲ. ಸರ್, ಹೌ ಮಚ್ ಟೈಮ್ ದಿ ಗಿವ್ ಫಾರ್ ರಿಪೋರ್ಟಿಂಗ್ ದ ಕಾಲೇಜ್ ಅಂಡ್ ಪೇ ಫೀಸ್? ಈಗಲೇ ಮೆಂಟಲಿ ರೆಡಿ ಆಗಿರಿ. ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇಟ್ಕೊಂಡಿರಿ, ಹೇಗೆ ಅಡ್ಜಸ್ಟ್ ಮಾಡ್ಕೋತೀರಾ ಅನ್ನೋದು ನಿಮಗೆ ಬಿಟ್ಟದ್ದು. ಅದು ಸೀಟ್ ಅಲಾಟ್ ಆದಮೇಲೆ ಓಡಾಡೋಕೆ ಹೋಗ್ಬೇಡಿ, ನಾನು ದುಡ್ಡು ಅಡ್ಜಸ್ಟ್ ಮಾಡ್ತೀನಿ, ಬ್ಯಾಂಕ್ ಹೋಗಿ ಕಟ್ತೀನಿ ಅಂತ. ಇವೆಲ್ಲ ಈಗಲೇ ರೆಡಿ ಮಾಡ್ಕೊಳ್ಳಿ, ಯಾಕೆಂದರೆ ಇನ್ನೊಂದು 3-4 ದಿನ ಟೈಮ್ ಇದೆ ಅಷ್ಟೇ. ಅದಕ್ಕೆ ಎಷ್ಟು ದಿನ ಟೈಮ್ ಕೊಡ್ತಾರೆ ಅಂದರು, ನನ್ನ ಅನಿಸಿಕೆ ಪ್ರಕಾರ ನಾನು 3-4 ದಿನ ಅಂತ ಹೇಳಿದ್ದೀನಿ. ಆಮೇಲೆ 1 ದಿನ ಎಕ್ಸ್ಟೆಂಡ್ ಮಾಡಿದ್ರು ಮಾಡಬಹುದು. ಸರ್, ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಅಲಾಟ್ ಆಗಿಲ್ಲ ಅಂದರೆ ಫಸ್ಟ್ ರೌಂಡಲ್ಲಿ ಇರೋ ಕಾಲೇಜ್ದು ಫೀ ಪೇ ಮಾಡಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಬೋದಾ? ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಅಲಾಟ್ ಆಗಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಕಾಲೇಜ್ನ ನೀವು ಚಾಯ್ಸ್ 2 ಕೊಟ್ಟು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಅದು ನಿಮ್ಮ ಹತ್ರನೇ ಇರುತ್ತೆ. ಚಾಯ್ಸ್ 3 ಕೊಟ್ಟರೆ ಅದು ಹೊರಟೋಗುತ್ತೆ, ವಾಪಸ್ KEಗೆ ಹೋಗುತ್ತೆ. ಸೊ ನೀವು ರೌಂಡ್ 1ನಲ್ಲಿ ಚಾಯ್ಸ್ 2 ಕೊಟ್ಟರೆ ಅದು ನಿಮ್ಮ ಹತ್ರನೇ ಇರುತ್ತೆ, ಹೋಲ್ಡ್ ಮಾಡಿ ಇಟ್ಕೊಂಡಿರ್ತೀರ, ನಿಮ್ಮ ಹತ್ರನೇ ಇರುತ್ತೆ. ಯಾವ ಕಾಲೇಜು ಅಲಾಟ್ ಆಗಿಲ್ಲ ಅಂತಲ್ಲ, ಅಪ್ಗ್ರೇಡ್ ಆಗಿಲ್ಲ ಅಂದರೆ ಅದೇ ನಿಮ್ಮ ಹತ್ರ ಇರುತ್ತೆ. ಸೆಕೆಂಡ್ ರೌಂಡಿಂದ ನೀವು ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೂ ಹೋಗ್ಬೋದು. ಇಂಜಿನಿಯರಿಂಗ್ ಆದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೂ ಹೋಗಬಹುದು, ಆಗ ಫೀಸ್ ಕಟ್ಟಬೇಕಾಗುತ್ತೆ ಅಷ್ಟೇ. ಸರ್, ಈಗ ನನಗೆ ಫಸ್ಟ್ ರೌಂಡಲ್ಲಿ BDS ಅಲಾಟ್ ಆಗಿ ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡ್ಗೆ ಹೋಗಬೇಕಾದ್ರೆ BDS ಫೀಸ್ ಎಷ್ಟು ಕಟ್ಟಬೇಕು? ಮೆಡಿಕಲ್ 1 lakh. BDS ಫೀಸು ನೀವು ಏನಿರುತ್ತೋ ಕಾಲೇಜ್ದು, ಪ್ರೈವೇಟ್ ಕಾಲೇಜು, ಗೌರ್ಮೆಂಟ್ ಕಾಲೇಜು, ಆ ಕಾಲೇಜ್ದು ಏನು ತಗೊಂಡಿದ್ರು, ಗೌರ್ಮೆಂಟ್ ಕೋಟಾ ಸೀಟಾ, ಪ್ರೈವೇಟ್ ಸೀಟಾ, ಫುಲ್ ದುಡ್ಡು ಕಟ್ಟಬೇಕಾಗತ್ತೆ. ಮೆಡಿಕಲ್ಗೆ ಬರಬೇಕಂದ್ರೆ ನಿಮಗೂ ಗೊತ್ತು, 1 ಲಕ್ಷ ಕಾಷನ್ ಡೆಪಾಸಿಟ್ ಕಟ್ಟಬೇಕಾಗತ್ತೆ ಅಂತ. Sir, as per final fee structure, 20K is included as extra fees in private and deemed university, so college won't charge any extra fees, right? ಸೊ ಇವರು ಕರೆಕ್ಟಾಗಿ 100% ರೂಲ್ ಫಾಲೋ ಹೇಳ್ತಾ ಇದ್ದಾರೆ. ಇದು ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಿರೋದು. ಸೊ 20,000 ಎಕ್ಸ್ಟ್ರಾ ತಗೊಂಡಿದ್ದಾರೆ KE ಅವರು. ಸೊ ಕಾಲೇಜವರು ತಗೊಳ್ಳಲ್ವಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಓಪನ್ ಸೀಕ್ರೆಟ್ ಏನು ಅಂದರೆ, ಇದು ಎಲ್ರಿಗೂ ಇನ್ಕ್ಲೂಡಿಂಗ್ KEಗೂ ಗೊತ್ತಿರೋ ವಿಷಯ ಏನು ಅಂದರೆ, ಎಲ್ಲ ಕಾಲೇಜಲ್ಲೂ ಎಲ್ಲರೂ ಕಾಲೇಜ್ ಫೀಸ್ ಅಂತ ಕ್ಲೈಮ್ ಮಾಡ್ತಾರೆ. ಒಂದು ಆರ್ಡಿನರಿ ಕಾಲೇಜ್ ಆದರೆ 20,000, ಆವ್ರೇಜ್ ಕಾಲೇಜ್ ಅಂದರೆ ಒಂದು 30,000, ತುಂಬ ಸ್ಟ್ಯಾಂಡರ್ಡ್ ಕಾಲೇಜ್ ಅಂದರೆ 40,000 ಕ್ಲೈಮ್ ಮಾಡ್ತಾರೆ. ಯಾಕೆ ಅಂದರೆ ನಿಮಗೆ ಲ್ಯಾಬ್ ಮ್ಯಾನ್ಯಲ್ ಕೊಡಬೇಕು, ಲ್ಯಾಬ್ ರೆಕಾರ್ಡ್ ಕೊಡಬೇಕು, ಕೆಲವು ಕಡೆ ಏಪ್ರಾನ್ ಎಲ್ಲ ಕೊಡ್ತಾರೆ, ಬ್ಲೂ ಬುಕ್ಸ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ಫಸ್ಟ್ ಇಯರಿಂದನೇ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೆಲ್ಲ ಮಧ್ಯದಲ್ಲಿ ಕೇಳಿದ್ರೆ ನಿಮ್ಗೆ ಸಿಟ್ಟು ಬರುತ್ತೆ ಅಂತ ಮೊದಲೇ ತೊಗೊಂಡ್ಬಿಡ್ತಾರೆ ಅವರು. ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಸಾರ್ ಅಂದರು. ಇದು ನನ್ನ ಕೇಳಿದ್ರೆ ಏನು ಹೇಳಲಿಕ್ಕೆ ಬರಲ್ಲ, ಅದಕ್ಕೆ ಏನು ಕೇಳಬೇಕು, KE ಅವರು ಏನು ಮಾಡ್ತಿಲ್ಲ. ಸೊ ಕೊಟ್ಟಿರೋ ಟೈಮ್ನ ಯಾವಾಗಲೂ ಯೂಸ್ ಮಾಡ್ಕೊಳ್ಳಿ. ಮುಂದೆ ಏನೋ ಆಗುತ್ತೆ ಅಂತಲ್ಲ, ಕೊಟ್ಟಿರೋ ಟೈಮ್ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳಿ.
ನಾನು ಸಿಗುತ್ತೆ ಕಾಲೇಜು ಸಿಗಲ್ಲ ಅಂತ ನಾನು ಹೇಳಲಿಕ್ಕೆ ಬರಲ್ಲ, ಯಾಕೆಂದರೆ ಸಾಫ್ಟ್ವೇರ್ಗೆ ಮಾತ್ರ ಗೊತ್ತದು. ಸರ್ ಫೀ ಪೇಮೆಂಟ್ ಪ್ರೊಸೀಜರ್ 1 and 2 ಆರ್ ಸೇಮ್ ರೈಟ್. ಹೌದು, ಬ್ಯಾಂಕ್ ಹೋಗಿ ಪ್ರೊಸೀಜರ್ 1 and 2 ಫಾಲೋ ಮಾಡ್ತೀರಾ. ಪ್ರೊಸೀಜರ್ 3 ಆದರೆ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನಲ್ಲಿ ಫೀಸ್ ಪೇ ಮಾಡ್ತೀರಾ. ನೆಕ್ಸ್ಟು ಇನ್ನೊಂದು ಕ್ವಶನ್ ಎಲ್ರಿಗೂ ಕಾಡೋದು, ಸರ್ ಆಫ್ಟರ್ ಫೀ ಪೇಮೆಂಟ್ ಅಡ್ಮಿಷನ್ ಆರ್ಡರ್ ಎಷ್ಟು ಟೈಮಲ್ಲಿ ಬರುತ್ತೆ? ನೀವು ಮೊದಲೇ ಕಟ್ಟಿದ್ರೆ ಸರ್ವರು ಆ್ಯಕ್ಟಿವ್ ಆಗಿದ್ದು ಸರ್ವರ್ಗೆ ಏನು ಬರ್ಡನ್ ಆಗಿಲ್ಲ ಅಂದರೆ 2-3 ಅವರ್ಸಲ್ಲಿ ಬಂದ್ಬಿಡುತ್ತೆ. ಲಾಸ್ಟ್ ಡೇಟು ಲಾಸ್ಟ್ ಟೈಮ್ ಕೊಟ್ಟಿರ್ತಾರಲ್ಲ ಆ ಕಟ್ಟಕ್ಕೆ ಹೋದಾಗ ಅದೊಂದು ಅರ್ಧ ದಿನ ಆದರೂ ಆಗುತ್ತೆ. ತುಂಬ ಜನ ಟೆನ್ಷನ್ನು ಮಾಡ್ಕೋತಾರೆ, ಅಪ್ಡೇಟ್ ಆಗಿಲ್ಲ ಅಂತ. ತಲೆ ಕೆಡಿಸ್ಕೊಡಿ, ನೀವು ಬ್ಯಾಂಕಲ್ಲಿ ದುಡ್ಡು ಕಟ್ಟಿದ್ರೆ ಅಪ್ಡೇಟ್ ಆಗೇ ಆಗುತ್ತೆ. 2-3-4 ಅವರ್ಸ್ ಬೇಕೇ ಬೇಕು. ಇನ್ನೊಂದು ಈ ಡೌಟು ತುಂಬ ಜನಕ್ಕೆ ಬಂದಿರುತ್ತೆ, ಸರ್ ಐ ಹ್ಯಾವ್ ಒನ್ ಡೌಟ್, ಇಫ್ ಐ ಗೆಟ್ ಇಂಜಿನಿಯರಿಂಗ್ ಇನ್ ಫಸ್ಟ್ ರೌಂಡ್ ಅಂಡ್ ವಿಶ್ ಟು ಕೀಪ್ ಇಟ್ ಆನ್ ಹೋಲ್ಡ್ ಅಂಡ್ ಟ್ರೈ ಫಾರ್ ಮೆಡಿಕಲ್ ಇನ್ ಸೆಕೆಂಡ್, ದೆನ್ ಡು ಐ ನೀಡ್ ಟು ಪೇ ಕಾಷನ್ ಫೀ? ಸೆಕೆಂಡ್ ಮೆಡಿಕಲ್ ರೌಂಡ್ಗೆ ಯಾರಾದರೂ ಎಲಿಜಿಬಿಲಿಟಿ ಬರಬೇಕು ಅಂದರೆ ನೀವು ಖಂಡಿತ 1,00,000 ರೂಪಾಯಿ ಕಟ್ಟಲೇಬೇಕು, ವೆದರ್ ಯು ಆರ್ ಫ್ರಮ್ ಇಂಜಿನಿಯರಿಂಗ್ ಆರ್ ಫ್ರಮ್ ಡೆಂಟಲ್. ನೆಕ್ಸ್ಟ್, ಸ್ಟೂಡೆಂಟ್ ತಂದೆ ಅಥವಾ ತಾಯಿ ಅಕೌಂಟಿಂದ ಅಮೌಂಟ್ ಕಟ್ಬೋದಾ? ಹೌದು ಸರ್, ನೀವೇ ದುಡಿತಾ ಇರೋದು, ತಂದೆ ಅಥವಾ ತಾಯಿನೇ. ಸ್ಟೂಡೆಂಟ್ ಎಲ್ಲಿ ದುಡಿತಾ ಇದ್ದಾನೆ ಅವನ ಅಕೌಂಟಲ್ಲಿ ದುಡ್ಡು ಇಟ್ಕೊಳ್ಳೋಕ್ಕೆ? ನೀವು ಕೊಟ್ಟ ಭಿಕ್ಷೆ ಮಾತ್ರ ಅವ್ರ ಅಕೌಂಟಲ್ಲಿ ಇರುತ್ತೆ, ಸ್ಟೂಡೆಂಟ್ ಅಕೌಂಟಲ್ಲಿ. ಅವರೆಲ್ಲೂ ಕೆಲಸ ಮಾಡ್ತಿಲ್ಲ. ಸೊ ಸ್ಟೂಡೆಂಟ್ ಪೇರೆಂಟ್ಸ್ ಹತ್ರ ಮಾತ್ರ ಅವರು ದುಡಿದು ಇಟ್ಟಿರೋದು ಮಕ್ಕಳ ಎಜುಕೇಷನ್ಗೆ ಅಂತ. ಸೊ ಅವ್ರ ಅಕೌಂಟಿಂದನೇ ಹೋಗಬೇಕು. ಸೊ ಪೇರೆಂಟ್ಸ್ ಹತ್ರ ಅಷ್ಟು ದುಡ್ಡಿಲ್ಲ ಅಂದರೆ ಯಾರಾದರೂ ರಿಲೇಟಿವ್ ಅಕೌಂಟಿಂದ ಹೋಗುತ್ತೆ. ಅವರು ರಿಲೇಟಿವ್ಸ್ ಯಾರೂ ಹೆಲ್ಪ್ ಮಾಡಲಿಲ್ಲ ಅಂದರೆ ಯಾರಾದರೂ ಫ್ರೆಂಡ್ ಆದರೂ ಹೆಲ್ಪ್ ಮಾಡಬಹುದು. ಇಲ್ಲ ಅಂದರೆ ನೀವು ಒಬ್ಬೊಬ್ಬರ ಹತ್ರ 10,000 20,000 ಎಲ್ಲ ತೊಗೊಂಡು ಒಂದು ಅಕೌಂಟ್ ಹಾಕಿ ಕಟ್ಟಬೇಕಾಗತ್ತೆ. ಸೊ ಅವ್ರಿಗೆ ದುಡ್ಡು ಬೇಕೇ ಹೊರತು, ಫೀಸ್ ಬೇಕೇ ಹೊರತು ಎಲ್ಲಿಂದ ಬಂತು ಅಂತ ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್, ಸರ್ ಇನ್ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಆಲ್ಸೋ ಮೈ ಸನ್ ಗಾಟ್ SD ಮೂಜಿದೆ SNQ ಕೊಟ್ಟ, ಫಸ್ಟ್ ರೌಂಡಲ್ಲಿ ಸೇಮ್ ಸಿಗ್ಬೋದಾ ಅಂತ ತುಂಬ ಜನಕ್ಕೆ ಇದೇ ಡೌಟ್ ಇದೆ. ಮಾರ್ಕಲ್ಲಿ ಸಿಕ್ಬಿಟ್ಟಿದೆ, ಅದು ಮಾರ್ಕಲ್ಲಿ ಸಿಕ್ಕಿರೋದಲ್ಲ, ಅದೊಂದು ಇಂಡಿಕೇಟಿವ್ ಪ್ರೋಸೆಸ್, ಸಿಗಬಹುದು ಅಂತ. ನೀವೊಂದು ಲಾಟ್ರಿ ಟಿಕೆಟ್ ತೊಗೊಂಡ್ರೆ ಲಾಟ್ರಿ ಹೊಡಿಬಹುದು ಅಂತ ಅಷ್ಟೇ, ಹೊಡೆದಿದೆ ಅಂತಲ್ಲ. ಹಾಗಾಗಿ ಫಸ್ಟ್ ರೌಂಡಲ್ಲಿ ಅದು ಸಿಕ್ಕರೂ ಸಿಗ್ಬೋದು, ಸಿಗದೇನೂ ಇರ್ಬೋದು. ಯಾಕೆಂದರೆ ಇಟ್ ಡಿಪೆಂಡ್ಸ್ ಆನ್ ಅದರ್ ಆಪ್ಷನ್ ಎಂಟ್ರೀಸ್. ಬೇರೆಯವ್ರ ಆಪ್ಷನ್ ಎಂಟ್ರಿಲಿ ಹೇಗೆ ಮಾಡಿಫೈ ಮಾಡ್ಕೊಂಡಿದ್ದಾರೆ, ಪ್ರಯಾರಿಟಿ ಆರ್ಡರ್ ಏನು ಚೇಂಜ್ ಮಾಡ್ಕೊಂಡಿದ್ದಾರೆ, ಅದೊಂದು ಇಂಡಿಕೇಟಿವ್ ಪ್ರೋಸೆಸ್ ನಿಮಗೆ ಅಷ್ಟೇ. ಸಿಕ್ಕರೂ ಸಿಗ್ಬೋದು, ಸಿಗದೇನೂ ಇರ್ಬೋದು. ಅದು ಸಿಕ್ಕಿದೆ ಅಂತಲೇ ಹೇಳೋದೇ ತಪ್ಪಾಗ್ಬಿಡುತ್ತೆ. ಮಾರ್ಕಲ್ಲಿ ಸಿಕ್ಕಿದೆ ಅಂತ ಅದನ್ನು ತೋರಿಸುತ್ತೆ, ಇದು ಸಿಗಬಹುದು ಅಂತ ಅಷ್ಟೇ. ಇನ್ನು ಕೆಲವರು ಕೇಳ್ತಿದ್ರು, ಸರ್ ಹಾಸ್ಟೆಲ್ ಸಿಗುತ್ತಾ ಇಲ್ವಾ ಅಂತ. ಇನ್ನೊಂದು ಕೇಳಿದೆ ನೋಡಿ, ಇಫ್ ಯು ವೇಟ್ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ದೆನ್ ವಾಟ್ ಅಬೌಟ್ ದ ಸ್ಟೂಡೆಂಟ್ಸ್ ಹೂ ವರ್ ಡಿಸೈಡೆಡ್ ಟು ಸ್ಟೇ ಇನ್ ಕ್ಯಾಂಪಸ್ ಹಾಸ್ಟೆಲ್ಸ್ ಆಫ್ಟರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ಸೀಟ್ ಅಲಾಟ್ಮೆಂಟ್, ದೇರ್ ಇಸ್ ನೋ ವೇಕೆನ್ಸಿ ಫಾರ್ ಹಾಸ್ಟೆಲ್ಸ್ ರೈಟ್ ಅಂತ ಕೇಳ್ತಿದ್ದಾರೆ. ನಾನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ಯಾಕೆ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಅಂದರೆ, ಅದು ನನ್ನ ಅಭಿಪ್ರಾಯ. ಯಾಕೆಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲೇ ನೀವು ಎಲ್ರಿಗೂ ಕ್ಲಾರಿಟಿ ಸಿಗೋದು. ಯಾರ್ಯಾರು ಸೀರಿಯಸ್ ಇಲ್ವೋ ಅವರೆಲ್ಲ ಹೊರಗಡೆ ಹೋಗೋದೆ ಸೆಕೆಂಡ್ ರೌಂಡ್ ಆದ ಮೇಲೆ. ನೀವು ದುಡುಕಿ ಸೆಕೆಂಡ್ ರೌಂಡಲ್ಲಿ ಫಸ್ಟ್ ರೌಂಡಲ್ಲಿ ಅಡ್ಮಿಟ್ ಆಗ್ತೀರಾ ಅಂದರೆ ಅದು ನಿಮ್ಮ ಇಷ್ಟ. ನನ್ನ ಸಜೆಷನ್ ಯಾವಾಗಲೂ ಇಂಜಿನಿಯರಿಂಗಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ಹೋಗಿ ಅಂತ. ಸೊ ಆಗ ನಿಮ್ಗೆ ಇಷ್ಟಪಟ್ಟಂಥ ಕಾಲೇಜ್ ಸಿಗುತ್ತೆ. ಹಾಸ್ಟೆಲ್ ಸಿಗಲ್ಲ ಅಂತ ಹೇಳ್ತಾ ಇದ್ದೀರಾ. ಹಾಸ್ಟೆಲ್ಸು ಚೆನ್ನಾಗಿರೋ ಕಾಲೇಜಲ್ಲಿ ಆಲ್ರೆಡಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಎಲ್ಲ ಹಾಸ್ಟೆಲ್ಸು ಕ್ಲೋಸ್ ಆಗಿದೆ, ಎಲ್ಲ ರೂಮ್ಸು ಬಂದಾಗಿದೆ. ಯಾಕೆಂದರೆ ಕ್ಲೋಸ್ ಆಯಿತು. ಎಲ್ಲ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಎಲ್ಲ ಅಡ್ಮಿಷನ್ಸ್ ಆಗಿ 2-3 ತಿಂಗಳಾಗಿದೆ. ಮ್ಯಾನೇಜ್ಮೆಂಟ್ ಕೋಟಾದವ್ರಿಗೆ ಫಸ್ಟ್ ಸೀಟ್ ಕೊಡ್ತಾರೆ, ಯಾಕೆಂದರೆ ಅವ್ರು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿರ್ತಾರೆ. ಕಾಮಿಡ್ ಕೇರ್ ಬಂದವ್ರಿಗೆ ನೆಕ್ಸ್ಟ್ ಒಂದಷ್ಟು ಜನಕ್ಕೆ ಸೀಟ್ ಸಿಕ್ಕಿದೆ, ಹಾಸ್ಟೆಲ್ ಸಿಕ್ಕಿದೆ. ಅವ್ರು 3 ಲಕ್ಷ 2 ಲಕ್ಷ ಕಟ್ಟಿರ್ತಾರೆ. ನೀವು ಹೋಗೋಷ್ಟರಲ್ಲಿ ಯಾವುದು ರೂಮ್ ಇಲ್ಲ ಅಂದರೆ ಅವ್ರು ಏನೂ ಮಾಡಲಿಕ್ಕಾಗೋದಿಲ್ಲ. ಅವ್ರು 100% ಗ್ಯಾರಂಟಿ ಕೊಡೋಲ್ಲ. ಫುಲ್ ಇಂಟೇಕ್ ಅವರು 1,000 ಇಟ್ಕೊಂಡು 1,000 ರೂಮ್ ಇಟ್ಕೊಳ್ಳೋದಿಲ್ಲ. ಸೊ ಇರೋ ರೂಮ್ಸ್ ಕೊಡ್ತಾರೆ. ಇಲ್ಲ ಅಂದಾಗ ನಿಮ್ಮ ಕಮ್ಯುನಿಟಿ ಹಾಸ್ಟೆಲ್ ಇರುತ್ತೆ, PGs ಇರುತ್ತೆ, ಏನೋ ಒಂದು ನೀವು ಆಲ್ಟರ್ನೇಟ್ ಮಾಡ್ಕೋಬೇಕಾಗುತ್ತೆ. ಕಾಲೇಜವರು ಯಾವತ್ತೂ ಏನೋ ರಿಸರ್ವ್ ಮಾಡಿ ಇಟ್ಕೊಂಡಿರೋದಿಲ್ಲ. ತುಂಬ ಜನ ಕೇಳ್ತಿದ್ರು, ಕಾಲೇಜ್ ಅಥಾರಿಟೀಸ್ ಮಸ್ಟ್ ಕೀಪ್ ವೇಕೆನ್ಸಿ ಇನ್ ಹಾಸ್ಟೆಲ್ಸ್ ಫಾರ್ KCET ಸ್ಟೂಡೆಂಟ್ ಟಿಲ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕೇಳ್ತಾ ಇದ್ದೀರಾ. ಕಾಲೇಜವ್ರು ಯಾಕಪ್ಪ ಹಾಸ್ಟೆಲ್ ರೂಮ್ ಎಲ್ಲ ಇಟ್ಕೊಂಡಿರ್ತಾರೆ, ಕ್ಯಾಂಟೀನ್ ಯಾಕೆ ಓಪನ್ ಮಾಡಿ ಇಟ್ಕೊಂಡಿರ್ತಾರೆ? KE ಅಂದರೆ ನಿಮ್ಗೊಂದು ಸೀಟ್ ಅಲಾಟ್ ಆದರೆ ಆ ಸೀಟ್ ಮಾತ್ರ ಅವರು ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಾರೆ ಅಷ್ಟೇ. ಸರ್ ಈ ಸಪ್ತಗಿರಿ NPS ಯೂನಿವರ್ಸಿಟಿ ಗುಡ್ ಬಿಕಾಸ್ ಇಟ್ ಡಸ್ ನಾಟ್ ಹ್ಯಾವ್ AICTE ಸರ್ಟಿಫಿಕೇಶನ್, ಇಸ್ ಇಟ್ ಗುಡ್ ಅಂತಿಲ್ಲ. ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿಯು UGC ಅಂಡರಲ್ಲಿ ಬರುತ್ತೆ, ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಅಂಡರಲ್ಲಿ ಬರುತ್ತೆ. ಹಾಗಾಗಿ ಏನೂ ತೊಂದರೆ ಇಲ್ಲ. ಇದು ಒಂದು ಬೇಸಿಕ್ ಕ್ವಶನ್ನು. ಸರ್ ಈಗ ನನಗೆ ಫಸ್ಟ್ ರೌಂಡಲ್ಲಿ ಒಂದು ಕಾಲೇಜ್ ಅಲಾಟ್ ಆಗಿ ಅದನ್ನು ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡಲ್ಲಿ ಮತ್ತೆ ಬೇರೆ ಕಾಲೇಜ್ ಅಲಾಟ್ ಆದರೆ ಹೋಲ್ಡ್ನಲ್ಲಿ ಇಟ್ಟಿರುವ ಸೀಟ್ ಡಿಲೀಟ್ ಆಗುತ್ತಾ ಅಂತ.
ಹೋಲ್ಡಲ್ಲಿರೋ ಸೀಟು ಬೇರೆಯವ್ರು ಖಂಡಿತ ಹೋಗೇ ಹೋಗುತ್ತೆ. ಎರಡೆರಡು ಸೀಟು ನಿಮಗೆ ಕೊಡೋಕ್ಕೆ ಆಗೋದಿಲ್ವಲ್ಲ. ನಿಮ್ಗೆ ಸಿಕ್ಕಿರೋದು ಸೆಕೆಂಡ್ ರೌಂಡಲ್ಲಿ ಬೇರೆಯವ್ರು ಯಾರೋ ಹೋಲ್ಡ್ ಮಾಡಿರ್ತಾರಲ್ಲ ಆ ಸೀಟ್ ಸಿಕ್ಕಿರುತ್ತೆ ನಿಮಗೆ. ಸೊ ನೀವು ಹೋಲ್ಡ್ ಮಾಡಿದಂಥ ಸೀಟು ಇನ್ನೊಬ್ರಿಗೆ ಹೋಗುತ್ತೆ ಅಷ್ಟೇ. ಸೊ ಯಾವಾಗಲೂ ನಿಮ್ಮ ಕೈಯಲ್ಲಿ ಒಂದು ಸೀಟ್ ಮಾತ್ರ ಇರುತ್ತೆ, ಎರಡೆರಡು ಇರೋದಿಲ್ಲ. ಮತ್ತೆ ಸೇಮ್ ಕ್ವಶನ್ ಬಂತು, ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಿರೋದು. ಫಾದರ್ ಆರ್ ಮದರ್ ಅಕೌಂಟಿಂದ ಫೀಸ್ ಪೇ ಮಾಡ್ಬೋದು ಅಂತ ಕೇಳ್ತಾ ಇದ್ರು. ಯಾರ ಅಕೌಂಟಿಂದಾದರೂ ಪೇ ಮಾಡ್ಬೋದು. ನನ್ನ ಅಕೌಂಟಿಂದನೂ ಪೇ ಮಾಡ್ಬೋದು, ಬಟ್ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅಷ್ಟೇ. ಸರ್, ಇನ್ ಫಸ್ಟ್ ರೌಂಡ್ ಇನ್ ಕೇಸ್ ಐ ಗೆಟ್ BDS, ಐ ವಾಂಟ್ ಇಂಜಿನಿಯರಿಂಗ್, ದಟ್ ಐ ಚೂಸ್ ದಟ್ ಚಾಯ್ಸ್ 3, ದೆನ್ ಆಲ್ಸೋ ಇಟ್ಸ್ ನೆಸೆಸರಿ ಟು ಡಿಪಾಸಿಟ್ ಅಮೌಂಟ್. ಇಂಜಿನಿಯರಿಂಗ್ ಎಲ್ಲ ಕಾಶನ್ ಡಿಪಾಸಿಟ್ ಇಲ್ಲ. ಮೆಡಿಕಲ್ ಕಾಶನ್ ಡಿಪಾಸಿಟ್ ಇಟ್ಟಿರೋದಕ್ಕೆ ಎಲ್ಲರೂ ಸೆಟ್ ಮಾಡ್ಕೊಂಡಿದ್ದಾರೆ. ಇನ್ನು ಇಂಜಿನಿಯರಿಂಗ್ ಎಲ್ಲ ಇಟ್ಟರೆ ಅಷ್ಟೇ, ಇನ್ನೂ ಏನೇನೋ ಗಲಾಟೆ ಆಗ್ಬಿಡುತ್ತೆ. Sir, ex-parents bank account used to pay, but how KE identify fee belongs to Y students or any student details required or not, please? ಸೊ ಇವ್ರ ಕ್ವಶನ್ ಏನು ಅಂದರೆ, ಸಾರ್ ನಾನು ಕಟ್ಟಿದ್ದೀನಿ ಅಂತ ಹೆಂಗೆ ಗೊತ್ತಾಗುತ್ತೆ KEಗೆ ಅಂತ. ಸಾರ್, ನಿಮಗೆ ಅಲಾಟ್ಮೆಂಟ್ ಆರ್ಡರ್ ಬರುತ್ತಲ್ಲ, ಅದರ ಮೇಲೆ ನಿಮ್ಮ ಹೆಸರು, ನಿಮ್ಮ CET ನಂಬರು, ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ನೀವು ಯಾವ ಕ್ಯಾಟಗರಿ, ನೀವು ಎಷ್ಟು ಫೀಸ್ ಕಟ್ಟಬೇಕು ಅನ್ನೋದು ಎಲ್ಲ ಪ್ರಿಂಟ್ ಆಗಿರುತ್ತೆ. ಆಮೇಲೆ ಅದು ಟ್ರಿಪ್ಲಿಕೇಟಲ್ಲಿ ಬರುತ್ತೆ, 3 ಕಾಪಿ ಬರುತ್ತೆ. KE ಕಾಪಿ ಒಂದು, ನಿಮ್ಮ ಕಾಪಿ ಒಂದು, ಬ್ಯಾಂಕ್ ಕಾಪಿ ಒಂದು ಬರುತ್ತೆ. 3 ಕಾಪಿ ಬಂದಿರುತ್ತೆ. ಅದ್ರ ಮೇಲೆ ಎಲ್ಲ ವೆರಿಫೈ ಮಾಡಿದ್ಮೇಲೆ ನೀವು ದುಡ್ಡು ಕಟ್ಟೋದು. ಸೊ ಅಲ್ಲಿ ದುಡ್ಡು ಕಟ್ಟಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ. ಯಾಕೆಂದರೆ KE ಅವರೇ ನಿಮಗೆ ಈ ಚಲನ್ನು ಡೌನ್ಲೋಡ್ ಮಾಡೋದಕ್ಕೆ ಪರ್ಮಿಷನ್ ಕೊಡೋದು. ಹೌ ಮಚ್ ಫೀ ಹ್ಯಾವ್ ಟು ಪೇ? ಇನ್ನೂ ಎಷ್ಟು ಫೀಸ್ ಕಟ್ಟಬೇಕು ಅಂತ ಗೊತ್ತಿಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ. ಇದು ಒಂದು ಸಿಂಪಲ್ ಕ್ವಶನು. ಸರ್, ಆಪ್ಷನ್ ಎಂಟ್ರಿಗೆ 10 ಆಪ್ಷನ್ಸ್ ಕೊಟ್ಟಾಗ 5th ಆಪ್ಷನ್ ಅಲಾಟ್ ಆದಮೇಲೆ 6ನೇ ಆಪ್ಷನು, 7ನೇ ಆಪ್ಷನು, 8ನೇ ಆಪ್ಷನು, 9ನೇ ಆಪ್ಷನ್ ಮತ್ತು 10ನೇ ಆಪ್ಷನ್ ಡಿಲೀಟ್ ಆಗಿಬಿಡುತ್ತಾ ಸೆಕೆಂಡ್ ರೌಂಡ್ಗೆ ಅಂತ. ನೀವು ಆಪ್ಷನ್ ಎಂಟ್ರಿ ಕೊಡೋದೇ ಫಸ್ಟು ನನಗೆ ತುಂಬ ಇಷ್ಟ ಇರೋ ಕಾಲೇಜು, ನೆಕ್ಸ್ಟ್ 2ನೇದು ಪರವಾಗಿಲ್ಲ, 3ನೇದು ಸುಮಾರಾಗಿದೆ, ಹಾಗೆ ಅಂತ. 6, 7, 8ಗಿಂತ ಒಳ್ಳೆ ಪ್ರಯಾರಿಟಿ ಇರೋದು 5th ಪ್ರಯಾರಿಟಿ, ಅದಕ್ಕಿಂತ ಬೆಟರ್ ಕಾಲೇಜು ಅಂತ ನೀವು ಅದನ್ನ ಮೇಲೆ ಹಾಕ್ಕೊಂಡಿದ್ದೀರಾ. ಸೊ 5th ಕೊಟ್ಟ ಮೇಲೆ ಅದಕ್ಕಿಂತ ಕೆಟ್ಟ ಕಾಲೇಜುಗಳನ್ನೆಲ್ಲ ಯಾಕೆ ಇಟ್ಕೋತಾರೆ KE ಅವರು? ಖಂಡಿತ ಡಿಲೀಟ್ ಆಗೇ ಆಗುತ್ತೆ ಅದು. 5th ಆಪ್ಷನ್ ಈಸ್ ಬೆಟರ್ ಆಪ್ಷನ್. ಅದಕ್ಕಿಂತ ಸ್ವಲ್ಪ ಕೆಟ್ಟದಾಗಿರೋದು 6, ಅದಕ್ಕಿಂತ ಸ್ವಲ್ಪ ಕೆಟ್ಟದಾಗಿರೋದು 7, ಅದಕ್ಕಿಂತ ಸ್ವಲ್ಪ ಕೆಟ್ಟದಾಗಿರೋದು 8, ಅದಕ್ಕಿಂತ ಕೆಟ್ಟದಾಗಿರೋದು 9, 10, 11 ಹಾಕೊಂಡೋಗಿದ್ದೀರಾ. ನೀವು ಕೊಟ್ಟಿರೋದು ಅವರು 5th ಬೆಟರ್ ಆಪ್ಷನ್ ಕೊಟ್ಟಿರೋದು. ಸೊ ಅದ್ರ ಮೇಲೆ ಇರೋದು ಏನು ಡಿಲೀಟ್ ಆಗಲ್ಲ, ಕೆಳಗಡೆ ಇರೋದು ಖಂಡಿತ ಡಿಲೀಟ್ ಆಗಲೇಬೇಕಲ್ವಾ. ಅದನ್ನೇಲ್ವಾ ಪ್ರಯಾರಿಟಿ ಅನ್ನೋದು, ಆದ್ಯತೆ. ತುಂಬ ಇಷ್ಟ ಇರೋದು ಮೇಲೆ ಹಾಕ್ಕೊತೀರಾ, ಕಡಿಮೆ ಇಷ್ಟ ಇರೋದು ಕೆಳಗಡೆ ಹಾಕೋತೀರಾ. ಇಷ್ಟ ಇಲ್ಲದೆ ಇರೋ ಕಾಲೇಜು ಹಾಕ್ಕೊಳ್ಳೋಕ್ಕೆ ಹೋಗಲ್ಲ ನೀವು. ಸರ್, ಐ ಗಾಟ್ BAMS ಇನ್ ಫಸ್ಟ್ ರೌಂಡ್. ಗಾಟ್ ಅಲ್ಲ, ಅದು ಸಿಕ್ಕರೆ ಅಂತ. BAMS ಸಿಗುತ್ತೆ ಅಂದ್ಕೊಳ್ಳಿ, MBBS ಸೇರಬೇಕು. ಏನು ಮಾಡಬೇಕು ಅಂದರೆ ಕಾಶನ್ ಡೆಪಾಸಿಟ್ ಕೊಟ್ಬಿಟ್ಟು ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡಬೇಕು. ಆಯುರ್ವೇದ ಕಾಲೇಜು, ಹೋಮಿಯೋಪತಿ, ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಅಂದಾಗ ಅದ್ರ ಬಗ್ಗೆ ಮಾತಾಡೋದು ಅಷ್ಟೊಂದು ಸರಿ ಹೋಗಲ್ಲ. ಮೆಕ್ಯಾಟ್ರಾನಿಕ್ಸ್ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಒಪಿನಿಯನ್ ಏನಂದರೆ, ಮೆಕ್ಯಾನಿಕಲ್ ಮಾಡಿ ಇಟ್ಸ್ ಅ ಕೋರ್ ಬ್ರಾಂಚ್, ಎಲೆಕ್ಟ್ರಾನಿಕ್ಸ್ ಮಾಡಿ ಕೋರ್ ಬ್ರಾಂಚ್, ಎರಡೂ ಮಿಕ್ಸ್ ಮಾಡಿ ಅರ್ಧಂಬರ್ಧ ಕಲ್ತ್ಕೊಂಡ್ರೆ ಕಷ್ಟ ಆಗುತ್ತೆ. ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಆಗ್ಬಿಡುತ್ತೆ. ಯಾವುದೋ ಒಂದರಲ್ಲಿ ನೀವು ಎಕ್ಸ್ಪರ್ಟ್ ಆಗಿ, ಮೆಕ್ಯಾನಿಕಲಲ್ಲಿ ಎಕ್ಸ್ಪರ್ಟ್ ಆಗಿ, ಇಲ್ಲ ಎಲೆಕ್ಟ್ರಾನಿಕ್ಸಲ್ಲಿ ಎಕ್ಸ್ಪರ್ಟ್ ಆಗಿ. RV, BMS, ರಾಮಯ್ಯ ಅಲ್ಲಿ ಏನಾದರೂ ಇದೆಯಾ, PES ಅಲ್ಲಿ ಇದೆಯಾ, ಮೆಕ್ಯಾಟ್ರಾನಿಕ್ಸ್ ಮಾಡಿ. ಸುಮ್ಮನೆ ಯಾವುದೋ ಒಂದು XYZ ಕಾಲೇಜಲ್ಲಿ ಮೆಕ್ಯಾಟ್ರಾನಿಕ್ಸ್ ಇದೆ ಸಿಕ್ಬಿಡ್ತು ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಒಳ್ಳೆ ಕಾಲೇಜಲ್ಲಿ ಮೆಕ್ಯಾನಿಕಲ್ ಮಾಡಿ, ಒಳ್ಳೆ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ಮಾಡಿ. ಅದೇ ಒಳ್ಳೆ ಕಾಲೇಜಿಗೆ ನಾನು ಹೇಳಿದ್ನಲ್ಲ, ಒಂದು ಟಾಪ್ 10 ಕಾಲೇಜಸಲ್ಲಿ RNSIT ಇದೆಯಾ, BNMIT ಇದೆಯಾ, SJVT ಇದೆಯಾ, NIT ಇದೆಯಾ, ಗ್ಲೋಬಲ್ ಇದೆಯಾ, ಮೆಕ್ಯಾಟ್ರಾನಿಕ್ಸ್ ಇಲ್ವಲ್ಲ. ಸೊ ಅದಷ್ಟೊಂದು ಬ್ರಾಂಚ್ ಚೆನ್ನಾಗಿದ್ರೆ ಒಳ್ಳೆ ಕಾಲೇಜವರು ಸ್ಟಾರ್ಟ್ ಮಾಡ್ತಿದ್ರಲ್ವಾ. ಸರ್, ವಿಚ್ ಅಕೌಂಟ್ ಯೂಸ್ ಟು ಪೇ ಫೀ, ಮೈ ಸೆಲ್ಫ್ ಆರ್ ಪೇರೆಂಟ್ಸ್ ಆರ್ ಎನಿಬಡಿ ಎಲ್ಸ್, ಪ್ಲೀಸ್ ಟೆಲ್. ಯಾರ ಅಕೌಂಟಿಂದಾದರೂ ಕಳಿಸಿ, ನಿಮ್ಮ ಅಕೌಂಟು, ನಿಮ್ಮ ಅಣ್ಣನ ಅಕೌಂಟು, ನಿಮ್ಮ ಅತ್ತಿಗೆ ಅಕೌಂಟು, ಯಾರ ಅಕೌಂಟಿಂದನಾದರೂ ಕಳಿಸಿ. ಈ ಥರ ಕ್ವಶನ್ಸ್ ರಿಪೀಟ್ ಆಗಿರೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೊಂದು ಕ್ವಶನ್ ಓದ್ಬಿಡ್ತೀನಿ ನೋಡೋಣ, ತುಂಬ ದೊಡ್ಡದಾಗಿದೆ ಕ್ವಶನ್ನು. ಸರ್, ಐ ಹ್ಯಾವ್ ಪುಟ್ ಇಂಜಿನಿಯರಿಂಗ್ ಕಾಲೇಜಸ್ ಓನ್ಲಿ ಫಾರ್ ಆಪ್ಷನ್ ಎಂಟ್ರಿ, ಸೊ ಐ ಗಾಟ್ ಎಕ್ಸ್ ಕಾಲೇಜ್ ಇನ್ ಫಸ್ಟ್ ರೌಂಡ್ ಅಂಡ್ ಗೋಯಿಂಗ್ ಟು ಸೆಕೆಂಡ್ ರೌಂಡ್ ಹೋಲ್ಡಿಂಗ್ ದಟ್ ಸೀಟ್. ಅಗೇನ್ ಐ ಗಾಟ್ ಸೇಮ್ ಎಕ್ಸ್ ಕಾಲೇಜ್, ಅಂದರೆ ಅಪ್ಗ್ರೇಡ್ ಆಗಿಲ್ಲ ಅಂತ. ದೆನ್ ಕ್ಯಾನ್ ಐ ಗೋ ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬೈ ಹೋಲ್ಡಿಂಗ್ ಎಕ್ಸ್ ಕಾಲೇಜ್ ವಿಚ್ ಐ ಗಾಟ್ ಇನ್ ಫಸ್ಟ್ ರೌಂಡ್? ಡೆಫಿನೆಟ್ಲಿ. ಯಾರು ನಿಮ್ಮನ್ನು ಹೋಗಬೇಡಿ ಅಂತ ಯಾರು ಹೇಳ್ತಾ ಇದ್ದಾರೆ? ನಾನೇ ಹೇಳ್ತಾ ಇದ್ದೀನಿ ಸೆಕೆಂಡ್ ಎಕ್ಸ್ಟೆಂಡೆಡ್ವರೆಗೂ ಹೋಗಿ ಅಂತ. ಚಾಯ್ಸ್ ಟು ಕೊಟ್ಕೊಂಡು ಹೋಗ್ತಾ ಇರಿ, ಎಷ್ಟು ರೌಂಡ್ ಆದರೂ ಹೋಗ್ತಾ ಇರಿ. ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ರೂಷಿಯಲ್ ಕ್ವಶನ್. ಹೆಲೋ ಸರ್, ಮೈ ಕ್ಯಾಸ್ಟ್ ಇನ್ಕಮ್ ವಿಚ್ ವಾಸ್ ವೆರಿಫೈಡ್ ಬೈ KEI ಹ್ಯಾಸ್ ಎಕ್ಸ್ಪೈರ್ಡ್. ಇಫ್
The get my seat through category will accept the expired one as it is one verified. ಅವ್ರು ಯಾವ್ದು ವೆರಿಫೈ ಮಾಡಿದಾರೆ ಅದು ಕೊಟ್ಟರೆ ಅವ್ರು ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ನೀವು ಸದ್ಯದಲ್ಲೇ ಎಕ್ಸ್ಪೈರ್ ಆಗುವಂಥ ಇನ್ಕಮ್ ಸರ್ಟಿಫಿಕೇಟ್ ಯಾಕೆ ಸಾರ್ ಕೊಟ್ರಿ ನೀವು? ನನಗೆ ಗೊತ್ತಿತ್ತು ತಾನು ನೀವು ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅಂತ. ಇನ್ನು ಹೊಸದು ಮಾಡಿಸ್ಕೊಂಡು ಇನ್ನೊಂದಷ್ಟು ದಿನ ಇರುವಂಥದ್ದು ಕೊಡಬೇಕಾಗಿತ್ತು. ಈಗ ಕೊಟ್ಬಿಟ್ಟಿದ್ದೀರಾ, ಎಕ್ಸ್ಪೈರ್ ಆಗೋಗಿದೆ, ಬಟ್ ಅದು ವೆರಿಫೈ ಮಾಡಿ ಓಕೆ ಆಗಿದೆಯಲ್ಲ, ಸೊ ಅದನ್ನೇ ಕೊಡಿ ಅಷ್ಟೇ, ಏನು ತೊಂದರೆ ಇಲ್ಲ. Sir, please explain steps to participate in medical mop-up round by holding engineering seat. Please explain. ಇದರಲ್ಲಿ ಯಾವುದು ಸ್ಟೆಪ್ಸು ಪ್ರೊಸೀಜರ್ ಅಂತ ಏನಿಲ್ಲ. ಇಂಜಿನಿಯರಿಂಗ್ ಸೀಟ್ ಇರುತ್ತೆ ನಿಮ್ಮ ಹತ್ರ, ನೀವು ಅಡ್ಮಿಷನ್ ಆಗಿರ್ಬೋದು, ಆಗದೇ ಇರ್ಬೋದು. ಮಾಪಪ್ ಆನ್ಲೈನಲ್ಲೇ ಇರುತ್ತೆ, ಸೊ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಅದಕ್ಕೊಂದು ಕಾಷನ್ ಡೆಪಾಸಿಟ್ ಅಂತ ನೆಕ್ಸ್ಟು ಸರ್ಕ್ಯುಲರ್ ಬರುತ್ತೆ, ನೋಟಿಫಿಕೇಶನ್ ಬರುತ್ತೆ, ದುಡ್ಡು ಕಟ್ತೀರಾ, ಮಾಪಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಅದರಲ್ಲಿ ಎಕ್ಸ್ಟ್ರಾ ಪ್ರೊಸೀಜರ್ ಅಂತ ಏನೂ ಬರಲ್ಲ. ಈಸ್ ಫೀ ಕ್ಯಾನ್ ಬಿ ಪೇಯ್ಡ್ ಥ್ರೂ ಅವರ್ ಆನ್ಲೈನ್ ಪೇಮೆಂಟ್. ಖಂಡಿತ ಆನ್ಲೈನ್ ಪೇಮೆಂಟ್ ಮಾಡ್ಬೋದು, ನೆಫ್ಟ್ ಮಾಡ್ಬೋದು, RTGS ಮಾಡ್ಬೋದು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಆನ್ಲೈನ್ ಪೇಮೆಂಟ್ ಏನು ಬೇಕಾದರೂ ಮಾಡ್ಬೋದು. ಅಡ್ಮಿಟ್ ಕಾರ್ಡ್ ಮೇಲೆ ಇನ್ವಿಜಿಲೇಟರ್ ಸೈನ್ ಇರಲೇಬೇಕಾ? ಅಕಸ್ಮಾತ್ ಇಲ್ಲ ಅನ್ಕೊಳ್ಳಿ, ಈಗ ಹೋಗಿ ಮಾಡಿಸ್ಕೊಂಬರಕ್ಕಂತೂ ಆಗೋದಿಲ್ವಾ? ಅಡ್ಮಿಷನ್ ಟಿಕೆಟ್ ಅಂತೂ ಬೇಕೇ ಬೇಕು, ಒರಿಜಿನಲ್ ಅಡ್ಮಿಷನ್ ಕಾರ್ಡ್ ಇರಬೇಕು. ಅದಾದಮೇಲೆ ಇನ್ವಿಜಿಲೇಟರ್ ಸೈನ್ ಇಲ್ವಾ? ಓಕೆ, ಏನು ಮಾಡೋಕ್ಕಾಗತ್ತೆ? ನಾನು ಇನ್ವಿಜಿಲೇಟರ್ ಎಲ್ಲಿ ಹುಡ್ಕೊಂಡು ಹೋಗ್ತೀರಾ ನೀವು? ಏನೂ ತೊಂದರೆ ಇಲ್ಲ. ಇನ್ನೊಂದು ಈ ಕ್ವಶನ್ನು, ಸರ್ ಫಸ್ಟ್ ರೌಂಡ್ ಸೀಟ್ ಅಲಾಟೆಡ್ ನೀಡ್ ಟು ಡೂ ಫುಲ್ ಪೇಮೆಂಟ್ ಆಸ್ ಫೀಸ್ ಇಫ್ ಐ ವಾಂಟ್ ಟು ಗೋ ಟು ಸೆಕೆಂಡ್ ರೌಂಡ್. ಯಾರು ಹೇಳಿದ್ರು ನಿಮಗೆ ಅರ್ಧ ಕಟ್ಟಬೇಕು, 10%, 20%? ಯಾರು ಏನೂ ಹೇಳಿಲ್ವಲ್ಲ. ಹಂಗಂದ್ರೆ ಅರ್ಥ ಫುಲ್ ಪೇಮೆಂಟ್ ಮಾಡಿಬಿಟ್ಟೆ ಹೋಗಬೇಕಾಗತ್ತೆ. ಇದು ಮೆಡಿಕಲ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಕೊಟ್ಟರೆ ಫುಲ್ ಫೀಸ್ ಕಟ್ಬಿಟ್ಟು ನೆಕ್ಸ್ಟ್ ರೌಂಡ್ಗೆ ಹೋಗಬೇಕಾಗುತ್ತೆ. ಇಂಜಿನಿಯರಿಂಗಲ್ಲಿ ಏನು ತೊಂದರೆ ಇಲ್ಲ, ಧಾರಾಳವಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ಬೋದು. KCT ಇಂಜಿನಿಯರಿಂಗ್ ಸೆಕೆಂಡ್ ರೌಂಡಲ್ಲಿ ಫೀಸ್ ಪೇ ಮಾಡಿದ್ಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕಾಲೇಜ್ ಅಲಾಟ್ ಆದಾಗ ಫೀ ಪೇ ಮಾಡಿರೋದನ್ನ ವಾಪಸ್ ಕೊಡ್ತಾರಾ? ಏನಿದು? KCT ಇಂಜಿನಿಯರಿಂಗ್ ಸೆಕೆಂಡ್ ರೌಂಡಲ್ಲಿ ಫೀಸ್ ಪೇ ಮಾಡಿದ್ಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕಾಲೇಜ್ ಅಲಾಟ್ ಆದಾಗ ಫೀಸ್ ಪೇ ಮಾಡಿರೋದನ್ನ ವಾಪಸ್ ಕೊಡ್ತಾರೆ. ಯಾಕೆ ಕೊಡ್ತಾರೆ ವಾಪಸ್ಸು? ಯಾಕಂದರೆ ಸೆಕೆಂಡ್ ರೌಂಡಲ್ಲಿ ಫೀಸ್ ಪೇ ಮಾಡಿದ್ದೀರಾ ನೀವು, ಆ ಕಾಲೇಜ್ ಇಷ್ಟ ಅಂತ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ವಾಪಸ್ ಯಾಕೆ ಕೊಡ್ತಾರೆ ನಿಮಗೆ? ನನಗಂತೂ ಅರ್ಥ ಆಗಲಿಲ್ಲ ಇದು. ಸೊ ನಿಮ್ಗೆ ಇಷ್ಟ ಇದೆ ಅಂದ್ಬಿಟ್ಟು ನೀವು ಫೀಸ್ ಕಟ್ಟಿದ್ದೀರಾ, ಸೊ ಕಾಲೇಜಿಗೆ ಹೋಗಿ ಸೇರ್ಕೋಬೇಕಾಗತ್ತೆ. ಫೀಸ್ ಯಾಕೆ ವಾಪಸ್ ಕೊಡ್ತಾರೆ? ಇವರೇನು ಆಟ ಆಡ್ತಿಲ್ವಲ್ಲ, ನಿಮ್ಮ ಹತ್ರ ದುಡ್ಡು ತಗೊಳ್ಳೋದು ವಾಪಸ್ ಕೊಡೋದು, ದುಡ್ಡು ತಗೊಳ್ಳೋದು ವಾಪಸ್ ಕೊಡೋದು. ಇವರೇನು ಸಾಲ ತಗೋತಿಲ್ಲ KE ಅವರು. ಸೊ ನೀವು ಫೀಸ್ ಕಟ್ಟಿರ್ತೀರಾ, ಕಾಲೇಜಿಗೆ ಹೋಗಿ ಅಡ್ಮಿಟ್ ಆಗ್ತೀರಾ. ಕಾಲೇಜ್ ಸೀಟ್ ಏನಾದರೂ ಸರೆಂಡರ್ ಮಾಡಿದ್ರೆ ನೀವು ವಾಪಸ್ ಬಂದರೆ ಬರಬಹುದು. ಸರ್, ಐ ಗಾಟ್ VVC ECS ಇನ್ ಸೆಕೆಂಡ್ ಮಾರ್ಕ್, ಶುಡ್ ಐ ಡೂ ಅಪ್ಗ್ರೇಡ್ ಟು AIC? ಇನ್ನೂ ಯಾರಿಗೂ ಸೀಟ್ ಸಿಕ್ಕಿಲ್ಲ, ತಲೆ ಕೆಡಿಸ್ಕೋಬೇಡಿ. ಫಸ್ಟ್ ರೌಂಡಲ್ಲಿ ಸಿಕ್ಕಿದ್ದಾದ್ಮೇಲೆ ಸಿಕ್ಕಿದೆ ಅಂತ ಹೇಳಿ. ಸರ್, ಇಫ್ ಎ ಸೀಟ್ ಈಸ್ ಅಲಾಟೆಡ್ ಇನ್ ಸೆಕೆಂಡ್ ರೌಂಡ್ ಬಟ್ ಹೌ ಟು ಗೋ ಫಾರ್ ಮಾಪಪ್ ರೌಂಡ್? ಮೆಡಿಕಲ್ ಏನಾದರೂ ನಿಮಗೆ ಸೀಟ್ ಅಲಾಟ್ ಆಯಿತು ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡಲ್ಲಿ ಅಂದರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಮಾಪಪ್. ಮಾಪಪ್ ಎಲಿಜಿಬಲ್ ಇರೋದು ನಿಮ್ಗೆ ಯಾವುದೂ ಸೀಟ್ ಅಲಾಟ್ ಆಗಿರಬಾರ್ದು ಮೆಡಿಕಲ್ ಯಾವುದೇ ರೌಂಡಲ್ಲಿ. ಇಲ್ಲ ಡೆಂಟಲ್ ಕ್ಯಾಂಡಿಡೇಟ್ಸು ಆ್ಯಂಡ್ ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್ ಮಾತ್ರ ಎಲಿಜಿಬಲ್ ಆಗಿರ್ತಾರೆ. ಚಾಯ್ಸ್ 2 ಮಾಡಿ MCC ಸೆಕೆಂಡ್ ರೌಂಡಲ್ಲಿ ಭಾಗವಹಿಸ್ಬೋದಾ? ಭಾಗವಹಿಸ್ಬೋದು. ಲಹರಿ ಅವರು ತುಂಬ ಕ್ವಶನ್ಸ್ ಕೇಳ್ತಿದ್ರು ಅಲಯನ್ಸ್ ಯೂನಿವರ್ಸಿಟಿ ಬಗ್ಗೆ. ನಾನು ಯೂಶಲಿ ಅಲಯನ್ಸ್ ಯೂನಿವರ್ಸಿಟಿ ಬಗ್ಗೆ ಏನೂ ಮಾತಾಡೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಮೊದಲೆಲ್ಲ ಮೀಡಿಯಾದಲ್ಲಿ ಏನೇನೋ ಅದು ಬರ್ತಿತ್ತು. ಇನ್ನು ಸಪ್ತಗಿರಿ ಬಗ್ಗೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ದೊಡ್ಡ ಯೂನಿವರ್ಸಿಟಿ ಆಗಿದೆ, ಬಿಲ್ಡಿಂಗ್ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ, ಇಂಟೇಕು 3,500 ಇದೆ, ಬರೀ ಕಂಪ್ಯೂಟರ್ ಸೈನ್ಸೇ 2,520 ಇದೆ. ಏಟ್ರಿಯಾ ಬೆಟ್ರಾ ಅಂತೀರಾ? ಸೊ ಒಬ್ರಿಗೆ ಏಟ್ರಿಯಾ ಬೆಟ್ರ್ ಇರುತ್ತೆ, ಒಬ್ರಿಗೆ ಸಪ್ತಗಿರಿ ಬೆಟ್ರ್ ಇರುತ್ತೆ, ಕೆಲವ್ರಿಗೆ ಅಲಯನ್ಸ್ ಯೂನಿವರ್ಸಿಟಿ ಬೆಟ್ರ್ ಇರುತ್ತೆ, ಕೆಲವ್ರಿಗೆ ಎಸ್ ವ್ಯಾಸ ಬೆಟ್ರ್ ಇರುತ್ತೆ. ಇದು ಹೇಗಾಯಿತು ಅಂದರೆ, ಹೋಟೆಲ್ಗೆ ಹೋಗೋದು, ನನ್ನ ಕುಳಿಸ್ಕೊಂಡಿರ್ತೀರಾ ನೀವೆಲ್ಲ 4 ಜನ. ಸರ್ ಅಂದರೆ ನಿಮಗೆ ಏನು ಇಷ್ಟ ಅಂತ ನಾನು ಆರ್ಡರ್ ಮಾಡಬೇಕಾಗತ್ತೆ. ನನಗೇನು ಇಷ್ಟ ಅಂತ ನಾನು ಅದು ಆರ್ಡರ್ ಮಾಡ್ತೀನಿ, ನಿಮಗೂ ಸೇರಿಸಿ. ನನಗೆ ಮಸಾಲೆ ದೋಸೆ ಇಷ್ಟ, ಸೊ ನಿಮಗೆಲ್ಲ ಹೇಳ್ಬಿಡ್ತೀನಿ. ಬಟ್ ನಿಮ್ಗೆ ಇಡ್ಲಿ ಇಷ್ಟ ಇರ್ಬೋದು, ಪೊಂಗಲ್ ಇಷ್ಟ ಇರ್ಬೋದು, ಬಿಸಿಬೇಳೆಭಾತ್ ಇಷ್ಟ ಇರ್ಬೋದು. ಸೊ ನೀವು ಅನಲೈಸ್ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಅದು ಸೇರ್ಕೋಬೇಕಾಗುತ್ತೆ. ನಾನು ಹೇಳಿದ ಕೋರ್ಸ್ಗೆಲ್ಲ ದಯವಿಟ್ಟು ಸೇರ್ಕೊಳ್ಳೋಕೆ ಹೋಗ್ಬೇಡಿ. ಸರ್, ವೆದರ್ ಈಸ್ಟ್ ವೆಸ್ಟ್ ಕಾಲೇಜ್ ಅಟ್ ಯಲಹಂಕ, ವೆದರ್ ಇಟ್ ಈಸ್ ಬೆಟರ್ ಕಾಲೇಜ್ ಆರ್ ಫಾರ್ ಪ್ಲೇಸ್ಮೆಂಟ್ಸ್? ಅದೇನಾದರೂ ಬೆಟರ್ ಕಾಲೇಜ್ ಆಗಿಲ್ಲ ಅಂದರೆ ಇಷ್ಟೊತ್ತಿಗೆ ಕ್ಲೋಸ್ ಆಗೋಗಿರೋದು. ಎಲ್ಲ ಮದಸಪ ಕ್ಲೋಸ್ ಆಗಿದೆ, ಪಿಳ್ಳಪ್ಪ ಕ್ಲೋಸ್ ಆಗಿದೆ, ನಾಡಗೀರ್ ಕ್ಲೋಸ್ ಆಗಿದೆ, ಎಷ್ಟೊಂದು ಕಾಲೇಜುಗಳು ಕ್ಲೋಸ್ ಆಗಿದೆ. ಯಾಕಂದರೆ ಅದು ಸರ್ವೈವ್ ಆಗಲಿಲ್ಲ, ಸರಿ ಮಾಡಲಿಲ್ಲ ಅಂತ. ಇವೆಲ್ಲ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅಂತಲೇ ಇನ್ನೂ ಇದೆ. ಇನ್ನೂ ಎಷ್ಟೊಂದು ಕಾಲೇಜುಗಳು ಆಲ್ಮೋಸ್ಟ್ ಕ್ಲೋಸಿಂಗ್ ಕಂಡೀಷನಲ್ಲಿದ್ದರೂ ಇವೆ. ಅದಕ್ಕೆಲ್ಲ ಒಳ್ಳೆ ಕಟ್ ಆಫು ಸಹ ಬಂದ್ಬಿಟ್ಟಿದೆ ಈ ವರ್ಷ. ಸರ್, ಪ್ಲೀಸ್ ರಿಪ್ಲೈ ಫಾರ್ ಚಾಯ್ಸ್ ಎಂಟ್ರಿ. ಹೌ ಮೆನಿ ಡೇಸ್ ದೇ ವಿಲ್ ಗಿವ್ ಅಸ್ ಟು ಚೂಸ್ ದ ಚಾಯ್ಸ್? 2-3 ದಿನ ಕೊಡ್ತಾರೆ. ಎಷ್ಟು ದಿನ ಅಂತ ಕೊಡ್ತಾರೆ? ನೀವು ಚಾಯ್ಸು ಆಲ್ರೆಡಿ ತಿಳ್ಕೊಂಡಿದ್ದೀರಾ 1 2 3 4 ಏನು ಅಂತ. ಅದಕ್ಕೆ ಸೆಲೆಕ್ಟ್ ಮಾಡೋದು 1 ನಿಮಿಷ 2 ನಿಮಿಷದ ಕೆಲಸ. ಆದರೂ ನಿಮ್ಗೆ 1 ದಿನ 2 ದಿನ ಕೊಡ್ತಾರೆ, ಅದು ಸಾಕಾಗಲಿಲ್ಲ ಅಂದರೆ ಈ ಕೌನ್ಸಿಲಿಂಗೇ ಮಾಡ್ತಿರ್ತಾರೆ 6 ತಿಂಗಳು. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಈಗ. Sir, in first round counseling we choose choice 2, but after second round if you don't want allotted college, ಸರ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಚಾಯ್ಸ್ 2 ಯಾಕೆ ಸರ್ ಕೊಡೋಕೆ ಹೋದ್ರಿ? ನೀವು ಫಸ್ಟ್ ರೌಂಡಲ್ಲಿ ಚಾಯ್ಸ್ 3 ತಾನೇ ಕೊಡಬೇಕು.
ಸರ್ ಇನ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ವಿ ಚೂಸ್ ಚಾಯ್ಸ್ 2. ಬಟ್ ನಿಮ್ಗೆ ಆಮೇಲೆ ಅದು ಇಷ್ಟ ಆಗಿಲ್ಲ ಅಂತ ಹಿಂಗಾಗ್ಬಿಡುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಚಾಯ್ಸ್ 3 ಕೊಟ್ಬಿಡಿ ಅಷ್ಟೇ. ಬಟ್ ನೀವು ಹೇಳ್ತಾ ಇರೋದು ಚಾಯ್ಸ್ 2 ಕೊಡ್ತೀರಾ ಅಂತ ಹೇಳ್ತೀರಾ. ಬಟ್ ಆಫ್ಟರ್ ಸೆಕೆಂಡ್ ರೌಂಡ್ ಇಫ್ ಯು ಡೋಂಟ್ ವಾಂಟ್ ದಟ್ ಅಲಾಟೆಡ್ ಕಾಲೇಜ್ ಕೆನ್ ವಿ ಗೋ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಇದ್ರೆ ಅದು ಧಾರಾಳವಾಗಿ ಹೋಗ್ಬೋದು ನೀವು. ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 3 ಕೊಡಿ. ಆ ಸೀಟ್ ಬೇಡ ಅಂದರೆ ಆ ಸೀಟು ಬೇಡ ಅಂದರೆ ಕೆ ಎ ವಾಪಸ್ ಹೋಗುತ್ತೆ ಅಷ್ಟೇ. ಇನ್ನೂ ಒಂದು ಇಂಪಾರ್ಟೆಂಟ್ ಕ್ವಶನ್ನು, ಇದೆಲ್ಲರಿಗೂ ಡೌಟ್ ಬರುತ್ತೆ. ಸರ್ ಬೈ ದ ಟೈಮ್ ವೆನ್ ವಿ ಜಾಯಿನ್ ಎನಿ ಕಾಲೇಜ್ ಅಥಾರಿಟಿ ಆರ್ ದೇ ಗೋಯಿಂಗ್ ಟು ಆಸ್ ಸಮ್ ಅಡಿಷನಲ್ ಫೀಸ್, ನಾಟ್ ಸಮ್ಮು ಜಾಸ್ತಿನೇ ತಗೋತಾರೆ. 20,000 30,000 40,000 ಎಲ್ಲ ಖಂಡಿತ ತಗೋತಾರೆ, ಎಲ್ರಿಗೂ ಗೊತ್ತು. ಸೊ ಅದು ನಾವು ಬೇರೆ ಬೇರೆ ಫೆಸಿಲಿಟಿ ಕೊಡ್ತಾ ಇದ್ದೀವಿ ನಮ್ಮ ಕಾಲೇಜಲ್ಲಿ ಅಂತ ಹೇಳ್ತಾರೆ, ಅದು ಗೊತ್ತಿರೋ ವಿಷಯನೇ ಇದು. ಸೊ ಇನ್ನೊಂದು ಕ್ವಶನ್ ಇದೆ, ನೋಡೋಣ ಏನು ಅಂತ. ಸರ್ ಇನ್ KCET ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಐ ಗೆಟ್ ಅಲಾಟೆಡ್ ಇನ್ ಎಕ್ಸ್ ಕಾಲೇಜ್ ಅಂಡ್ ಐ ವಿಶ್ ಟು ಗೋ ಫಾರ್ ಸೆಕೆಂಡ್ ರೌಂಡ್ ಅಂಡ್ ದೇರ್ ಐ ಗಾಟ್ ವೈ ಕಾಲೇಜ್ ಅಂಡ್ ಕೆನ್ ಐ ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಫಾರ್ ಬೆಟರ್ ಆಪ್ಷನ್ಸ್ ಬೈ ಗಿವಿಂಗ್ ಚಾಯ್ಸ್ ಟು? ಖಂಡಿತ ಪಾರ್ಟಿಸಿಪೇಟ್ ಮಾಡ್ಬೋದು, ಖಂಡಿತ ಮಾಡಿ ಅನ್ನೋದೇ ನನ್ನ ಸಲಹೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ಹೋಗಿ. ಯಾರು ನಿಮ್ಗೆ ಹೋಗಬೇಡಿ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ವಲ್ಲ. KCET ಸೆಕೆಂಡ್ ರೌಂಡಲ್ಲಿ ಫೀಸ್ ಪೇ ಮಾಡಿದ್ಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕಾಲೇಜ್ ಅಲಾಟ್ ಆದಾಗ ಫೀಸ್ ಪೇ ಮಾಡಿರೋದನ್ನ ವಾಪಸ್ ಕೊಡ್ತಾರಾ? ಇದು ಆಲ್ರೆಡಿ ಹೇಳಿದೆ, ಯಾಕೆ ವಾಪಸ್ ಕೊಡಲ್ಲ ಏನಿಲ್ಲ. ಸರ್ ಇಫ್ ಯು ಚೂಸ್ ಚಾಯ್ಸ್ 2 and no college is allotted in round 2 then can we cancel ಏನಿದೆ ಸರ್? ಇಫ್ ಯು ಚೂಸ್ ಚಾಯ್ಸ್ 2 and no college is allotted in round 2 then can we cancel college allotted in round 1 and will the fees be refunded? ಚಾಯ್ಸ್ 2 ಯಾಕೆ ಕೊಡ್ತೀರಾ? ಚಾಯ್ಸ್ 3 ಕೊಡಿ. ಇದೇನೋ ರಿಪೀಟ್ ಆಗ್ತಾ ಇದೆ ಕ್ವಶನ್ಸ್, ಒಂದು ಗೊತ್ತಿಲ್ಲ. ಸರ್ ಇಫ್ ಇನ್ ಫಸ್ಟ್ ರೌಂಡ್ ಇಂಜಿನಿಯರಿಂಗ್ ಸೀಟ್ is allotted I have to go for second round to get medical seat, how? ಇದು ತುಂಬ ಜನ ಕೇಳ್ತಿದ್ರು. ನಮ್ಮ ಎಲ್ಲ ರೆಡ್ಡಿ ಸಿಗ್ನಾಳವರು ನನ್ನ ಎಲ್ಲ ವೀಡಿಯೋಸ್ಗೂ ಫಸ್ಟ್ ವ್ಯೂ ಫಸ್ಟ್ ರಿಪ್ಲೈ ಅಂತ ಹೇಳ್ತಿರ್ತಾರೆ. ಥ್ಯಾಂಕ್ ಯು ಎಲ್ಲ ರೆಡ್ಡಿ ಸಿಗ್ನಾಳವ್ರೆ. ಸರ್ ನಾನು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ SBI ಬ್ಯಾಂಕ್ದು ಡೀಟೇಲ್ಸ್ ಕೊಟ್ಟಿದ್ದೀನಿ. ಈಗ ಫೀ ಪೇಮೆಂಟ್ ಮಾಡಬೇಕಾದ್ರೆ ಅದೇ ಬ್ಯಾಂಕಿಂದ ಮಾಡಬೇಕಾ? ನೀವು ದುಡ್ಡು ಇಟ್ಕೊಂಡಿರೋ ಬ್ಯಾಂಕ್ ತಾನೇ ಕೊಡಬೇಕು. ಎಷ್ಟು ಬ್ಯಾಂಕ್ ಅಕೌಂಟ್ ಇಟ್ಟಿದ್ದೀರಿ ಎಲ್ಲ ರೆಡ್ಡಿ ಅವರೇ? ತುಂಬ ದುಡ್ಡಿದೆ ಅನಿಸುತ್ತೆ, ತುಂಬ ಬ್ಯಾಂಕ್ಗಳಿದೆ ಅನಿಸುತ್ತೆ. ಅಥವಾ ಬೇರೆ ಬ್ಯಾಂಕಿಂದ ಮಾಡಿದ್ರು ಓಕೆನಾ, ಯಾವ ಬ್ಯಾಂಕಿಂದಾದರೂ ಮಾಡಿ. ಬಟ್ ಎಷ್ಟು ಬ್ಯಾಂಕ್ ಇಟ್ಕೊಂಡಿದ್ದೀರಾ ಅನ್ನೋದು ನನಗೆ ಆಶ್ಚರ್ಯ. ನಾನು ಒಂದು ಬ್ಯಾಂಕಲ್ಲೇ ನನ್ನ ಮಿನಿಮಮ್ ಬ್ಯಾಲೆನ್ಸ್ ಇಟ್ಕೊಳ್ಳೋಕ್ಕೆ ಒದ್ದಾಡ್ತಾ ಇದ್ದೀನಿ ನಾನು. ಹ್ಯಾವಿಂಗ್ ಎ BDS ಸೀಟ್ ಇನ್ ಫಸ್ಟ್ ರೌಂಡ್ ಕೆನ್ ವಿ ಪಾರ್ಟಿಸಿಪೇಟ್ ಇನ್ ಮಾಪಪ್ ಆಫ್ RMBS? ಖಂಡಿತ ಮಾಡ್ಬೋದು. ನಿಮಗೆ ಇರೋದು ಎಲಿಜಿಬಿಲಿಟಿ. BDS ಅಲ್ಲಿ ಅಡ್ಮಿಟ್ ಆದವ್ರಿಗೆ, ಇಂಜಿನಿಯರಿಂಗ್ ಅಡ್ಮಿಟ್ ಆದವ್ರಿಗೆ ಮಾಪಪ್ಪಲ್ಲಿ ಎಂಟ್ರಿ ಇಲ್ಲ, ಯಾವುದೋ ಮೆಡಿಕಲ್ ಸೀಟು ಸಿಕ್ಕಿರಬಾರ್ದು. ಸರ್ ಕೆನ್ ಯು ಮೇಕ್ ಎ ವಿಡಿಯೋ ಫಾರ್ ನೀಟ್ PG ಕಟಾವ್? ಖಂಡಿತ ಟೈಮ್ ಇಲ್ಲ ಸರ್ ನನಗೆ, ಪ್ಲಸ್ ಅಷ್ಟೊಂದು ನಾಲೆಡ್ಜ್ ಇಲ್ಲ ನನಗೆ ಅದ್ರ ಬಗ್ಗೆ, ಸಾರಿ. ಇನ್ನೂ ಒಂದು ಕ್ವಶನ್ ಅಂದರೆ ನಾನು ಇದಕ್ಕೆ ಆನ್ಸರ್ ಮಾಡಿಲ್ಲ, ಪಾಪ ಯಾರೋ ಒಬ್ಬರು ಪರ್ವೇಜ್ ಅಹಮದ್ ಅನ್ನೋರು ಆನ್ಸರ್ ಮಾಡಿದ್ದಾರೆ, ಥ್ಯಾಂಕ್ ಯು. ಸರ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಮೀನ್ಸ್? ಸೊ ನನಗೆ ಬೇಜಾರಾಯಿತು, ಇಂಜಿನಿಯರಿಂಗು ಮೆಡಿಕಲ್ ಮಾಡ್ತಿದ್ದೀರಾ, ಈ ಥರ ಸಿಂಪಲ್ ಕ್ವಶನ್ ಕೇಳ್ತಾ ಇದ್ದೀರಾ ಅಂತ. ಸರ್ ಪ್ಲೀಸ್ ಚೂಸ್ ಬಿಟ್ವೀನ್ ಸಿದ್ಧಗಂಗಾ ಆ್ಯಂಡ್ ಸುಬ್ಬಯ್ಯ. ನಾನು ಹೆಂಗೆ ಸರ್ ಸೆಲೆಕ್ಟ್ ಮಾಡಲಿ? ನೀವು ಮಾಡಬೇಕು, ಆದರೂ ನಾನು ಸುಬ್ಬಯ್ಯ ಅಂತ ಹೇಳಿದ್ದೀನಿ. ಇನ್ನೂ ಒಂದು ಕ್ವಶನ್ ಇದೆ, ಸರ್ ಹ್ಯಾಡ್ ಡೌಟ್ ರಿಗಾರ್ಡಿಂಗ್ ದ ಕೌನ್ಸಿಲಿಂಗ್ ಸರ್. ಇನ್ ಕೇಸ್ ಐ ಹ್ಯಾವ್ ನಾಟ್ ಅಲಾಟೆಡ್ ಮೆಡಿಕಲ್ ಸೀಟ್ ಇನ್ ದ ಫಸ್ಟ್ ರೌಂಡ್ ಬಟ್ ಐ ಹ್ಯಾವ್ ಅಲಾಟೆಡ್ ಇಂಜಿನಿಯರಿಂಗ್ ಕಾಲೇಜ್ ಸರ್, ವೆದರ್ ಐ ಹ್ಯಾವ್ ಟು ಪೇ ಫಾರ್ ದ ಇಂಜಿನಿಯರಿಂಗ್ ಫೀಸ್ ಟು ಹೋಲ್ಡ್ ಇಟ್ ಆರ್ ಐ ಶುಡ್ ಓನ್ಲಿ ಪೇ ಕಾಶನ್ ಡೆಪಾಸಿಟ್ ಟು ಮೂವ್ ಟು ದ ಸೆಕೆಂಡ್ ರೌಂಡ್ ಮೆಡಿಕಲ್? ಸೆಕೆಂಡ್ ರೌಂಡ್ ಮೆಡಿಕಲ್ಗೆ ಹೋಗಬೇಕಾದ್ರೆ ಖಂಡಿತ ಕಾಶನ್ ಡೆಪಾಸಿಟ್ ಕೊಡಲೇಬೇಕು. ಆಮೇಲೆ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಇಂಜಿನಿಯರಿಂಗಲ್ಲಿ ಹೋಗಬೇಕಾದ್ರೆ ಯಾವುದೇ ದುಡ್ಡು ಕೊಡೋಷ್ಟಿಲ್ಲ, ಯಾವುದೋ ಫೀಸ್ ಕೊಡೋಷ್ಟಿಲ್ಲ. ಸರ್ ಕೆನ್ ಯು ಮೇಕ್ ಎ ವಿಡಿಯೋ ಆಫ್ ಪೋಸ್ಟ್ ಅಲಾಟ್ಮೆಂಟ್ ಪ್ರೊಸೀಜರ್ಸ್ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್? ಸೇಮ್ ಪ್ರೊಸೀಜರ್, ಏನು ಇಂಜಿನಿಯರಿಂಗ್ ಮೆಡಿಕಲ್ಗೆ ಏನಿದೆಯೋ ಅದೇ ಪ್ರೊಸೀಜರ್, ಏನೋ ತಲೆಗೆ ಇಡ್ಸ್ಕೊಬೇಡಿ. ಇವ್ರು ಯಾರೋ ನನ್ನ ಕಷ್ಟ ಅರ್ಥ ಮಾಡ್ಕೊಂಡಿದ್ದಾರೆ. ಸರ್ ಐ ನೋ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸೇ ಬಟ್ ಚೂಸ್ ಒನ್ ಸಪ್ತಗಿರಿ ಆರ್ ವೇಮನ್ನ ಯು ಆ್ಯಸ್ ಎ ಪೇರೆಂಟ್ ಆರ್ ಗಾರ್ಡಿಯನ್ ಅಂತ. ಸೊ ಸೆಂಟಿಮೆಂಟ್ ಬೇರೆ ಹೇಳ್ಬಿಟ್ಟಿದ್ದಾರೆ, ಪೇರೆಂಟ್ ಅಥವಾ ಗಾರ್ಡಿಯನ್ ಅಂತ, ಅದಕ್ಕೋಸ್ಕರ ಆನ್ಸರ್ ಮಾಡಿದ್ದೀನಿ. ನನ್ನ ಪ್ರಕಾರ ಸಪ್ತಗಿರಿ ಅನಿಸುತ್ತೆ, ಯಾಕೆಂದರೆ ವೇಮನ ಹಾರ್ಟ್ ಆಫ್ ದ ಸಿಟಿ ಇದ್ದರೂ ಏನೂ ಇಂಪ್ರೂವ್ ಮಾಡಲಿಲ್ಲ ಅವರು. ಸರ್ ವಿಲ್ ಅಡ್ಮಿಷನ್ ಆರ್ಡರ್ ಅವೈಲೇಬಲ್ ಇನ್ ವೆಬ್ಸೈಟ್ ಆರ್ ವಿಲ್ ದೆ ಪುಟ್ ಇಟ್ ಇನ್ ಮೇಲ್? ಇಲ್ಲ, KA ಪೋರ್ಟಲಲ್ಲಿ ನಿಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ ಯೂಸ್ ಮಾಡ್ಕೊಳ್ಳಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಸಾಕು ಅನಿಸುತ್ತೆ, ಏಕೆಂದರೆ ತುಂಬ ಟೈಮ್ ಆಯಿತು. ಸರ್ ಮೇಕ್ ವಿಡಿಯೋ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ವಾಟ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅಂತ ಹೇಳಿದ್ದೀರಾ. ಸೇಮ್ ಡಾಕ್ಯುಮೆಂಟ್ಸ್, ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನೇನು ಇರುತ್ತೋ ಅದು, ಮತ್ತು ಅಡ್ಮಿಷನ್ ಟಿಕೆಟು, ಅಲಾಟ್ಮೆಂಟ್ ಆರ್ಡರು ಏನೇನಿರುತ್ತೋ ಅಷ್ಟು ತೊಗೊಂಡ್ರೆ ಸಾಕು, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಆಮೇಲೆ ಫಸ್ಟ್ ರೌಂಡಲ್ಲಂತೂ ಅಡ್ಮಿಟ್ ಆಗಬೇಡಿ ಅನ್ನೋದೇ ನನ್ನ ಸಲಹೆ. ಇಂಜಿನಿಯರಿಂಗ್ ಕಾಲೇಜವರೆಲ್ಲ ಬೇಜಾರು ಮಾಡ್ಕೋತಾರೆ ನನ್ನ ಮಾತು ಕೇಳಿದ್ರೆ, ಇವ್ರು ಯಾರು ಏನೇನೋ ಹೇಳ್ಕೊಡ್ತಿದ್ದಾರೆ ಅಂತ. ಲಹರಿ ಅವರಂತೂ ಪಾಪ ತುಂಬ ಸರಿ ಕ್ವಶನ್ಸ್ ಕೇಳಿದರು, ಸಾರಿ ಮೇಡಮ್.
ಯಾಕೆಂದರೆ ನನಗೆ ಕೆಲವು ಕಡೆ ಡೌಟ್ ಇದ್ದಾಗ ನಾನು ರಿಪ್ಲೈ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಎಲ್ರಿಗೂ ಎಲ್ಲ ಗೊತ್ತಿರೋದಿಲ್ಲ. ನಾನಂತೂ ಸರ್ವಜ್ಞ ಅಲ್ಲ. ಏನೋ ಒಂದು ಸ್ವಲ್ಪ ತಿಳ್ಕೊಂಡಿದ್ದೀನಿ ಅಷ್ಟೇ. ಸರ್ ಇನ್ ಇನ್ಫಾರ್ಮೇಷನ್ ಚೇಂಜ್ ಆಫ್ ಬ್ರ್ಯಾಂಚು ನಿಮಗೆ ಬೇಡ ಇದೆಲ್ಲ. GMP ಕಟ್ ಆಫ್ ಮಾರ್ಕ್ ಎಷ್ಟು? ಮಾರ್ಕ್ಸ್ ಯಾಕೆ ಸರ್ GMP ಕಟ್ ಆಫ್ ಮಾರ್ಕ್ ಹಾಕಬೇಕು ಸರ್? ಇವರು ಮಾರ್ಕ್ಸ್ ಕೇಳೋದೇ ಇಲ್ಲ. ರ್ಯಾಂಕ್ ಈಸ್ ಇಂಪಾರ್ಟೆಂಟ್. ಮಾರ್ಕ್ಸ್ ಕತೆ ಆಯಿತು. ಮಾರ್ಕ್ಸ್ ಅಂತ ಯಾಕೆ ಇನ್ನು ಒದ್ದಾಡ್ತಿದ್ದೀರಾ? ಒಂದೊಂದು ರ್ಯಾಂಕು ತುಂಬ ಇಂಪಾರ್ಟೆಂಟ್ ಈಗ. ಸರ್ ಕ್ಯಾನ್ ವಿ ಚೂಸ್ ದ ಸೀಟ್ ವಿ ಹೆಲ್ಡ್ ಇನ್ ಫಸ್ಟ್ ರೌಂಡ್ ಇಫ್ ವಿ ಡೋಂಟ್ ಗೆಟ್ ಕಾಲೇಜ್ ಇನ್ ಸೆಕೆಂಡ್ ರೌಂಡ್? ನನ್ನ ಕ್ವಶನ್ನೇ ಸ್ವಲ್ಪ ವಿಚಿತ್ರ ಅನ್ಸ್ಬಿಡುತ್ತೆ. ಯಾಕೆಂದರೆ ನೀವು ಹೋಲ್ಡ್ ಮಾಡ್ಕೊಂಡಿದ್ದೀರಾ ಸೀಟು. ಹೋಲ್ಡ್ ಅಂದರೆ ನಿಮ್ಮ ಕೈಯಲ್ಲಿದೆ ಅಂತ ಇನ್ ಫಸ್ಟ್ ರೌಂಡ್. ಇಫ್ ಯು ಡೋಂಟ್ ಗೆಟ್ ಕಾಲೇಜ್ ಇನ್ ಸೆಕೆಂಡ್ ರೌಂಡ್ ಅಂದರೆ ನಿಮ್ಮ ಸೀಟು ನಿಮ್ಮ ಕೈಯಲ್ಲೇ ಇರುತ್ತೆ ಅಷ್ಟೇ. ಅಪ್ಗ್ರೇಡ್ ಆಗಿಲ್ಲ ಅಂತ ಅಷ್ಟೇ. ಮತ್ತೆ ನೋಡಿ, ಸಾಯಿ ವಿದ್ಯಾ, ಡಾನ್ ಬಾಸ್ಕೋ, ಜಿನೆಯಲ್ಲಿ ವಿಚ್ ಒನ್ ಟು ಚೂಸ್? ಜಿನೇನಾಗ ನಾನು ಹೆಂಗೆ ಹೇಳಿ, ಎರಡೂ ಕಾಲೇಜ್ ಚೆನ್ನಾಗೇ ಇದೆ. ಸರ್ ಈಗ ನಾನು ಮ್ಯಾನೇಜ್ಮೆಂಟ್ ಸೀಟಲ್ಲಿ ಅಡ್ಮಿಷನ್ ಆಗಿದ್ದೀನಿ, ಕಾಲೇಜ್ ಚೇಂಜ್ ಮಾಡಬೇಕು. ಓಕೆ, ಇದು ಬೇಡ, ಥ್ಯಾಂಕ್ ಯು. ಆಯಿತು ಸರ್, ಪ್ಲೀಸ್ ಮೇಕ್. ಸಾಕು ಅನಿಸುತ್ತೆ, ತುಂಬ ಟೈಮ್ ಆಯಿತು. ನೋಡೋಣ, ನಾಳೆ ಇನ್ನೊಂದಷ್ಟು ಏನಾದ್ರೂ ಬೇರೆ ಡೌಟ್ಸ್ ಬಂದರೆ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ದಿಸ್ ಈಸ್ ಹೆಲ್ಪ್ಫುಲ್ ಫಾರ್ ಯು. ಥ್ಯಾಂಕ್ ಯು.